ಓಂ ಶಾಂತಿ. ಇವತ್ತು ಬಾಬಾ ನುಡಿಸಿರುವಂತಹ ಅವ್ಯಕ್ತ ಮುರಳಿಯನ್ನ ವಿಚಾರ ಸಾಗರ ಮಂಥನವನ್ನ ಮಾಡೋಣ ಮತ್ತು ಸಮಯದ ಅನುಸಾರ ಬಾಬಾರವರು ಮಕ್ಕಳಿಂದ ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಯಾವ ಒಂದು ಹೊಸ ಪಾಠವನ್ನ ಕಲಿಸಿಬಿಟ್ಟು ಮಕ್ಕಳನ್ನ ಸ್ವಸ್ಥಿತಿಯಲ್ಲಿ ಮತ್ತು ಸೇವೆಯಲ್ಲಿ ಮುಂದುವರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿಜವಾದಂತಹ ಈಶ್ವರೀಯ ಜೀವನವನ್ನ ಅನುಭವಿಸಿ ಆ ಈಶ್ವರಾನುಭೂತಿಯನ್ನ ಅನುಭವ ಮಾಡೋದ್ರ ಕಡೆಗೆ ಹೇಗೆ ತಂದೆ ನಮ್ಮನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಹೆಸರೇ ಆಗಿದೆ ಸಹಜ ರಾಜ ಯೋಗ. ರಾಜನಾಗುವಂತ ಯೋಗ ದಿನದಿಂದ ದಿನಕ್ಕೆ ಅನುಭವ ಆಗ್ತಾ ಹೋದಾಗೆ ಸಮಯದ ಅನುಸಾರ ಭಗವಂತನ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಕಾರ್ಯರೂಪದಲ್ಲಿ ತರ್ತಾ ಹೋದಾಗ ಆ ವಿಧಿವಿಧಾನ ಕರ್ಮ ನಮಗೆ ತುಂಬಾ ಸಹಜ ಅಂತ ಅನ್ಸತ್ತೆ. ಹಾಗೆ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ವಾರ ರಾಜಯೋಗವನ್ನ ಸಹಜ ಮಾಡಬೇಕು, ಕರ್ಮಗಳು ಸಹಜವಾಗಬೇಕು, ದುಃಖದಿಂದ ನನ್ನ ಮಕ್ಕಳು ದೂರವಾಗಬೇಕು, ಸದಾ ವಿಶ್ವ ಸೇವೆಗೆ ನಿಮಿತ್ತರಾಗಬೇಕು, ತಾವೂ ಒಳ್ಳೆಯವರಾಗಿ ವಿಶ್ವವನ್ನು ಕೂಡ ಒಳ್ಳೆಯದನ್ನಾಗಿ ಮಾಡಬೇಕು, ಆ ಮೂಲಕ ಮಕ್ಕಳು ತಮ್ಮ ಭಾಗ್ಯವನ್ನ ಮಾಡಿಕೊಳ್ಳಬೇಕು ಹೇಳುವಂತ ಒಂದು ಮನೋಭಾವ, ಮನೋ ಅಭಿಲಾಷೆ ನಮ್ಮ ತಂದೆದಿದೆ. ಆ ರೀತಿಯಲ್ಲಿ ನಮ್ಮ ಕರ್ಮವನ್ನ ಸಹಜ ಮಾಡುವಂತ ಪ್ರಯತ್ನವನ್ನ ಬಾಬಾ ಮಾಡ್ತಾ ಇರ್ತಾರೆ. ಮತ್ತು ನಮ್ಮ ವಿಶೇಷತೆಗಳು, ಧಾರಣೆ ಏನ್ ಮಾಡಬೇಕು, ನಮ್ಮಲ್ಲಿರುವಂತ ಕಡಿಮೆತನಗಳು, ಇದನ್ನು ಕೂಡ ಜ್ಞಾನ ಮುಖೇನ ಸ್ಪಷ್ಟವಾಗಿ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಇವತ್ತಿನ ಮುರಳಿ 27/3/1988. ಮುರಳಿಯ ಹೆಡ್ಡಿಂಗ್ ಸರ್ವಶ್ರೇಷ್ಠ ನಕ್ಷತ್ರಗಳು, ಸಫಲತೆಯ ನಕ್ಷತ್ರಗಳು. ಅಂದ್ರೆ ಇವತ್ತು ಬಾಬಾರವರು ತಾರಾಮಂಡಲದ ಬಗ್ಗೆ ಒಂದು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಸ್ಥೂಲ ಮತ್ತು ಸೂಕ್ಷ್ಮ, ಆಕಾಶ, ಅವಕಾಶ, ಖಾಲಿಯಾಗಿರುವಂತ ಒಂದು ಸ್ಥಳ. ಆ ಆಕಾಶದಲ್ಲಿ ಮುಖ್ಯವಾಗಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಇರ್ತಾರೆ. ಲೌಕಿಕ ರೂಪದಲ್ಲಿ, ಸ್ಥೂಲ ರೂಪದಲ್ಲಿ ಸೂರ್ಯ ಒಬ್ಬನೇ, ಚಂದ್ರ ಒಬ್ಬನೇ, ನಕ್ಷತ್ರಗಳು ತುಂಬಾ ಇರ್ತವೆ. ಆ ನಕ್ಷತ್ರಗಳು ಹಗಲಲ್ಲಿ ಕಂಡು ಬರೋದಿಲ್ಲ, ರಾತ್ರಿಯಲ್ಲಿ ಮಾತ್ರ ಕಂಡು ಬರ್ತವೆ. ಹಾಗೆ ಸತ್ಯಯುಗ ತ್ರೇತಾಯುಗದಲ್ಲಿ ಜ್ಞಾನ ಸೂರ್ಯನ ಪ್ರಕಾಶ ಇರುವಂತ ಕಾರಣದಿಂದ ಅಲ್ಲಿ ಚಂದ್ರ ಮತ್ತು ನಕ್ಷತ್ರಗಳು ಅಷ್ಟು ಕಂಡು ಬರೋದಿಲ್ಲ ಜನರಿಗೆ. ಹಾಗಂತ ನಕ್ಷತ್ರ ಮತ್ತು ಚಂದ್ರಗಳು ಇರ್ತವೆ, ಆದರೆ ಸೂರ್ಯನ ಪ್ರಭೆ ಮತ್ತು ಪ್ರಕಾಶ ಹೆಚ್ಚಿಗೆ ಆಗಿರುವಂತ ಕಾರಣದಿಂದ ಆ ಒಂದು ನಕ್ಷತ್ರ ಮತ್ತು ಚಂದ್ರನ ಪ್ರಕಾಶ ಹೇಳುವಂಥದ್ದು ನಗಣ್ಯ ಆಗ್ತದೆ. ಅದಕ್ಕೆ ಅಷ್ಟು ಸ್ಪಷ್ಟತೆ ಹೇಳುವಂಥದ್ದು ಕಂಡು ಬರೋದಿಲ್ಲ. ಅದೇ ರೀತಿ ಯಾವಾಗ ದ್ವಾಪರ ಕಲಿಯುಗ ಬರುತ್ತದೋ, ಕಲಿಯುಗದ ಅಂತ್ಯದಲ್ಲಿ ಘೋರವಾದಂತ ಒಂದು ರೀತಿ ಅಮಾವಾಸ್ಯೆಯ ರಾತ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಅಂದ್ರೆ ಆ ಚಂದ್ರನಲ್ಲಿರುವಂತ ಪ್ರಕಾಶನೂ ಕೂಡ ಯಾವಾಗ ಕಡಿಮೆ ಆಗ್ಬಿಡ್ತದೆ, ಆವಾಗ ಆಕಾಶದಲ್ಲಿ ನಕ್ಷತ್ರಗಳು ಪ್ರಜ್ವಲಮಯವಾಗ್ತವೆ. ಇವಾಗ ಸೂರ್ಯ ಮತ್ತು ಚಂದ್ರ ಒಬ್ಬನೇ ಇರುವಂತ ಕಾರಣದಿಂದ ಯಾರು ಶ್ರೇಷ್ಠ ಯಾರು ಕನಿಷ್ಠ ಹೇಳುವಂತ ಮಾತು ಪ್ರಶ್ನೆಯಲ್ಲಿ ಬರೋದೇ ಇಲ್ಲ.
ಆದರೆ ನಕ್ಷತ್ರಗಳು ಹಲವಾರು ಇರುವಂತ ಕಾರಣದಿಂದ, ಜೊತೆಗೆ ಆ ನಕ್ಷತ್ರಗಳ ಹೊಳಪಿನಲ್ಲೂ ಕೂಡ ವ್ಯತ್ಯಾಸ ಇರುವಂತ ಕಾರಣದಿಂದ ಏನಾಗ್ತದೆ, ಯಾವ ನಕ್ಷತ್ರ ಚೆನ್ನಾಗಿ ಹೊಳಿತದೆ, ಚೆನ್ನಾಗಿ ಹೊಳೆಯಲಿಕ್ಕೆ ಕಾರಣ ಏನು, ಪ್ರಕಾಶಮಾನವಾಯ ಆಗಲಿಕ್ಕೆ ವಿಶೇಷತೆಗಳೇನು, ಹೊಳಿದೆ ಇರೋದಕ್ಕೆ ಕಾರಣ ಏನು, ಈ ಒಂದು ಕಾರಣವನ್ನ ಅಲೌಕಿಕ ರೂಪದಲ್ಲಿ ಬಾಬಾರವರು ನಮಗೆ ತಿಳಿಸಿಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಆ ನಕ್ಷತ್ರಗಳಲ್ಲಿ ಸರ್ವಶ್ರೇಷ್ಠ ನಕ್ಷತ್ರಗಳು ಯಾರು ಅದನ್ನು ಬಾಬಾ ವರ್ಣನೆ ಮಾಡ್ತಾರೆ. ಸಫಲತೆಯ ನಕ್ಷತ್ರ ಅಂತ. ಅಂದ್ರೆ ಯಾವ ಆತ್ಮ ಈಶ್ವರಿಯ ಜ್ಞಾನವನ್ನು ತಿಳಿದು ಆ ಜ್ಞಾನದಲ್ಲಿ ಭಗವಂತ ಏನು ಯೋಗದ ವಿಧಿವಿಧಾನವನ್ನು ಹೇಳಿದ್ದಾರೆ, ಯಾವ ಸಮಯದಲ್ಲಿ ತನ್ನ ಮನಸ್ಸಿನ ಯೋಗವನ್ನು ಯಾವ ರೂಪದಲ್ಲಿ, ಯಾವ ಪರ್ಸಂಟೇಜಲ್ಲಿ, ಯಾವ ವ್ಯಕ್ತಿ ವಸ್ತು ವಿಷಯ ಸಂಸ್ಕಾರದ ಜೊತೆಗೆ ಕೂಡಿಸಿ ಸೇರಿಸಿ ತನ್ನ ಜೀವನದಲ್ಲಿ ಧಾರಣೆಯನ್ನು ಮಾಡಿ ಅದನ್ನು ಕರ್ಮದಲ್ಲಿ ಕಾಯಕದಲ್ಲಿ ತಂದಾಗ ಅದು ನಾನು ಮಾಡಿದೆ ಹೇಳುವಂತ ಒಂದು ಅಹಂಭಾವದಲ್ಲಿ ಬರದೇನೆ ಭಗವಂತನ ಒಂದು ಪ್ರೇರಣೆಯಂತೆ ಸೇವಾ ಮನೋಭಾವದಿಂದ ಯಾರು ಕರ್ಮವನ್ನು ಮಾಡ್ತಾರೋ, ಅಂದ್ರೆ ಭಗವಂತ ಹೇಳುವಂತ ಈಶ್ವರ ವಿಶ್ವವಿದ್ಯಾಲಯದ 4 ವಿಷಯವನ್ನ ದಿನನಿತ್ಯದ ಸರ್ವ ಕರ್ಮದಲ್ಲಿ ತಂದು ಕರ್ಮ ಮಾಡಿರುವಂತಹ ಮಾಲೀಕನಾಗಿರುವಂತ ಆತ್ಮ ಯಾವ ನಿರೀಕ್ಷೆ ಉದ್ದೇಶವನ್ನು ಇಟ್ಕೊಂಡು ಕರ್ಮವನ್ನು ಮಾಡಿದೆಯೋ ಆ ಕರ್ಮದ ಸಫಲತೆಯನ್ನ ಅನುಭವ ಮಾಡ್ತಾ ಇದೆ. ಅದರ ಆಧಾರದ ಮೇಲೆ ಹೆಚ್ಚು ಹೆಚ್ಚು ಅದನ್ನ ಧಾರಣೆ, ಗಮನ, ಪುರುಷಾರ್ಥ ಪ್ರಯತ್ನವನ್ನು ಮಾಡ್ತಾ ಹೋದಾಗ ಅದು ವಿಕರ್ಮ ತೆಗೆಯುವಂತ ಕರ್ಮನೂ ಆಗಬಹುದು, ಆತ್ಮವನ್ನು ಶಕ್ತಿಯುತ ಮಾಡುವಂತಹ ಕಾಯಕನೂ ಕೂಡ ಆಗಬಹುದು, ಅಥವಾ ಸೇವೆ ಮಾಡುವಂತಹ ಕರ್ಮನೂ ಕೂಡ ಆಗಿರಬಹುದು. ಯಾವುದೋ ಒಂದು ರೂಪದಲ್ಲಿ ಅಥವಾ ಸರ್ವಕರ್ಮದಲ್ಲೂ ಕೂಡ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿಬಿಟ್ಟು ಆಸಕ್ತಿಯಿಂದ, ಸ್ವಹಿತಾಸಕ್ತಿಯಿಂದ ಅದು ತೀವ್ರವಾಗಿ ಮುಂದುವರಿತಾರೋ ಅವರ ನಕ್ಷತ್ರ ಚೆನ್ನಾಗಿ ಹೊಳೆಯತ್ತೆ ಅಂತ ಹೇಳ್ತಾರೆ ನಾವು. ಇಲ್ಲಿ ವಿಚಿತ್ರವಾಗಿರುವಂತ, ಚಿತ್ರವಿಲ್ಲದೇ ಇರುವಂತ, ನಿರಾಕಾರವಾಗಿರುವಂತಹ ಆಕಾಶದಲ್ಲಿ ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ ತನ್ನ ಅಲೌಕಿಕ ತಾರಾಮಂಡಲದಲ್ಲಿರುವಂತಹ ನಕ್ಷತ್ರಗಳನ್ನು ನೋಡ್ತಾ ಇದ್ದಾನೆ. ಆ ನಕ್ಷತ್ರಗಳ ಹೊಳಪಿಗೆ ಕಾರಣ ಏನು? ಕೆಲವೊಂದು ನಕ್ಷತ್ರಗಳನ್ನು ನಾವು ನೋಡಿದಾಗ ಮೇಲಿಂದ ಕೆಳಗಡೆ ಉದುರು ಬೀಳ್ತಾ ಇರೋದು ಕೂಡ ಕಾಣ್ತಾ ಇರ್ತದೆ. ಕೆಲವೊಂದು ನಕ್ಷತ್ರಗಳು ಚೆನ್ನಾಗಿ ಹೊಳಿತಾ ಇರ್ತವೆ, ಮಧ್ಯದಲ್ಲಿ ಮೋಡಗಳು ಅಡ್ಡ ಬಂದಾಗ ಅದೇನಾಗ್ಬಿಡ್ತದೆ, ಮರೆಮಾಚಿ ಬಿಡ್ತದೆ, ಪ್ರಕಾಶ ಕಡಿಮೆ ಆಗ್ಬಿಡ್ತದೆ. ಹಾಗೆ ಅಲೌಕಿಕ ತಾರಾಮಂಡಲದ ಈ ಒಂದು ಭಾಷೆಯನ್ನ ನನ್ನ ಮಕ್ಕಳು ಮತ್ತು ನನಗೆ ಮಾತ್ರ ಅರ್ಥ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಹಾಗೆ ಅಲೌಕಿಕ ರೂಪದಲ್ಲಿ ಈ ಮಕ್ಕಳು ಸೂರ್ಯ ಮತ್ತು ಚಂದ್ರನ ಪ್ರಕಾಶದಿಂದ ಹೊಳಿತಾ ಇರುವಂತ ನಕ್ಷತ್ರಗಳು. ಅದು ನಕ್ಷತ್ರಗಳ ಸ್ವಯಂ ಆಗಿರುವಂತಹ ಹೊಳಪಿನ ಶಕ್ತಿಯಲ್ಲ, ಅದು ಸೂರ್ಯ ಮತ್ತು ಚಂದ್ರನ ಸಹಾಯ ಸಹಯೋಗ, ಆ ಕಾರಣದಿಂದ ಹೊಳಿತಾ ಇದೆ. ಹಾಗಿದ್ರೆ ಈ ನಕ್ಷತ್ರಗಳಲ್ಲಿ ಹೊಳೆಯುವುದಲ್ಲಿ ಅಂತರ ಏನು ಅಂತಂದ್ರೆ, ಒಂದು ಸ್ವಪುರುಷಾರ್ಥ ಮತ್ತು ಭಿನ್ನ ಭಿನ್ನ ವಿಶೇಷತೆಯನ್ನ ಸೇವಾ ಕಾರ್ಯದಲ್ಲಿ ಎಷ್ಟರ ಮಟ್ಟಿಗೆ, ಯಾವ ಭಾವನೆಯಿಂದ, ಯಾವ ಇಚ್ಛಾ ಸ್ವರೂಪದಿಂದ, ಎಷ್ಟು ನಿಸ್ವಾರ್ಥ ಭಾವದಿಂದ ಸ್ವಯಂಗೋಸ್ಕರನೋ, ತಮ್ಮ ಪರಿವಾರಕ್ಕೋಸ್ಕರನೋ, ತಮ್ಮ ದೇಶಕ್ಕೋಸ್ಕರನೋ, ತಮ್ಮ ವಿಶ್ವಕ್ಕೋಸ್ಕರನೋ, ಯಾವುದಕ್ಕೋಸ್ಕರ ಸೇವೆಗೋಸ್ಕರ ಉಪಯೋಗ ಮಾಡ್ತಿದ್ದಾರೆ. ಎಲ್ಲಾ ಆತ್ಮಗಳಿಗೆ ಬಾಬಾ ವಿಶ್ವ ಸೇವೆಗೋಸ್ಕರನೇ ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ಹತ್ತಿರದಲ್ಲಿರುವಂತ ಆತ್ಮಗಳು ಸರ್ವಶಕ್ತಿಯಿಂದ ಸದಾ ಶೋಭಾಯಮಾನವಾಗಿದ್ದಾವೆ. ಕೆಲವೊಂದು ಆತ್ಮಗಳು ದೂರದಿಂದ ಇದ್ದು ಸಂಕಲ್ಪದಲ್ಲಿರಬಹುದು,
ಪುರುಷಾರ್ಥದಿಂದ ಇರಬಹುದು, ನನ್ನಲ್ಲಿ ಬಲಹೀನತೆ ಇದೆ ಅಂತ ತಾವೇ ಒಂದು ಅಡ್ಡಗೋಡೆಯನ್ನು ಇಟ್ಕೊಳ್ಳೋದ್ರ ಮೂಲಕ, ಧೈರ್ಯ ಇಲ್ಲದೆ ಇರುವಂತ ಕಾರಣದಿಂದ, ಕೆಲವೊಂದು ಶ್ರೀಮತವನ್ನ ಫಾಲೋ ಮಾಡ್ಲಿಕ್ಕೆ ಆಗದೇ ಇರುವಂತ ಒಂದು ಕಾರಣದಿಂದ, ಕಾರಣಾಂತರದಿಂದ, ಭಗವಂತನ ಜೊತೆ ಸಂಸ್ಕಾರ ಮಿಲನದ ಅಭಾವದಿಂದ, ಸಮಯದ ಕಡಿಮೆತನದಿಂದ, ಆಲಸ್ಯದಿಂದ, ಬೇರೆ ಬೇರೆ ಕಾರಣದಿಂದ ಭಗವಂತನಿಂದ ದೂರ ಇದ್ದು ಆ ಪ್ರಕಾಶ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಎಲ್ಲರಿಗೂ ಶಕ್ತಿಯನ್ನು ಕೊಟ್ಟರು ಕೂಡ ಆ ವಿಶೇಷತೆಯನ್ನ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ವಿಶೇಷತೆ ಕೊಟ್ಟಿದ್ದಾರೆ, ಎಲ್ಲರೂ ಒಂದೇ ರೀತಿ ಇಲ್ಲ. ಆದ್ರೆ ಭಗವಂತ ಕೊಟ್ಟಿರುವಂತ ವಿಶೇಷತೆಯನ್ನು ಯಾರು ಯಾವ್ಯಾವ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಅದರ ಆಧಾರದ ಮೇಲೆ ಒಳಪಿನಲ್ಲೂ ಕೂಡ ಏನಾಗಿದೆ, ವ್ಯತ್ಯಾಸ ಇದೆ. ಆ ಒಂದು ನಕ್ಷತ್ರಗಳನ್ನ ಬಾಬಾ ಬೇರೆ ಬೇರೆ ಗುಂಪುಗಳಾಗಿ ಏನ್ ಮಾಡ್ತಿದ್ದಾರೆ, ವಿಂಗಡಣೆಯನ್ನ ಮಾಡ್ತಾ ಇದ್ದಾರೆ. ಮೊದಲನೆಯವರು ಶ್ರೇಷ್ಠ ಭಾಗ್ಯವಂತ ಲಕ್ಕಿ ನಕ್ಷತ್ರಗಳು. ತಮ್ಮಲ್ಲಿರುವಂತ ತನು ಮನ ಧನ ಜನರನ್ನ ಈಶ್ವರ್ಯ ಕಾರ್ಯಕ್ಕೆ ಅದನ್ನು ವಿನಿಯೋಗವನ್ನು ಮಾಡಿಬಿಟ್ಟು ತಮ್ಮ ಸ್ವಕೃತ ಪುರುಷಾರ್ಥ ಪ್ರಯತ್ನದಿಂದ ತಮ್ಮ ಭಾಗ್ಯವನ್ನು ರೆಡಿ ಮಾಡಿಕೊಂಡಂಥವರು. ಇನ್ನು ಕೆಲವರು ತುಂಬಾ ಭಕ್ತಿಯನ್ನ ಮಾಡಿ, ಭಕ್ತಿಯಲ್ಲಿ ದಾನ ಧರ್ಮ ಪುಣ್ಯದ ಕರ್ಮವನ್ನು ಮಾಡಿ, ಸ್ಥೂಲ ರೂಪದಲ್ಲೂ ಯಾವುದೋ ಒಂದು ರೀತಿಯಲ್ಲಿ ಆಹಾರ ಇರಬಹುದು, ಶುಶ್ರೂಷೆ ಇರಬಹುದು, ಉಚಿತವಾಗಿ ಸಹಯೋಗ ಇರಬಹುದು, ಸಮಾಜ ಸೇವೆ ಇರಬಹುದು, ಒಳ್ಳೆಯದಾಗಬೇಕು ಅನ್ನುವ ಮನೋಭಾವದಿಂದ ಆ ರೀತಿ ಕರ್ಮದ ಫಲದ ಅನುಸಾರನೂ ಕೂಡ ತಮ್ಮ ಭಾಗ್ಯವನ್ನ ರೆಡಿ ಮಾಡಿಕೊಂಡಂಥವ್ರು. ಶ್ರೀಮತದ ಆಧಾರದಲ್ಲಿ ಭಗವಂತನ ಸಹಯೋಗದಲ್ಲಿ ತಮ್ಮ ಭಾಗ್ಯವನ್ನ ತಾವೇ ರೆಡಿ ಮಾಡ್ಕೊಳ್ತಾ ಇರುವಂತ ಅದೃಷ್ಟವಂತ ಲಕ್ಕಿ ಮಕ್ಕಳು. ಇನ್ನು ಕೆಲವರು ತಂದೆಯ ಸಮೀಪದಲ್ಲಿರುವಂತ ಮಕ್ಕಳು, ಪಕ್ಕದಲ್ಲೇ ಇದ್ಬಿಟ್ಟು ಸದಾ ಭಗವಂತನ ಮಾತನ್ನೇ ಕೇಳ್ತಾ, ಭಗವಂತನತ್ತನೇ ಮಾತಾಡ್ತಾ, ಭಗವಂತನನ್ನೇ ಸಂಸಾರವನ್ನಾಗಿಟ್ಕೊಳ್ತಾ, ಅವನ ಜೊತೆಗೆ ಜೀವನವನ್ನು ಮಾಡ್ತಾ, ಸ್ವಗ್ರಹದಲ್ಲಿ ತನ್ನ ಮನೆಯಲ್ಲಿ ಭಗವಂತನನ್ನ ಕರ್ಕೊಂಡು ಬಂದು ಅವನನ್ನ ಸರ್ವ ಸಂಬಂಧದಲ್ಲಿ, ಸರ್ವ ಕರ್ಮದಲ್ಲಿ, ಖುಷಿಯಲ್ಲೂ ದುಃಖದಲ್ಲೂ, ಸಮಸ್ಯೆಯಲ್ಲೂ ವಿಘ್ನದಲ್ಲೂ ಸದಾಕಾಲ ಜೊತೆಗಾರನನ್ನಾಗಿ ಮಾಡಿ ಇಷ್ಟು ದಿನದವರೆಗೆ ಮಾಡ್ತಾ ಮಾಡ್ತಾ ಈಗ ಯಥಾರ್ಥವಾಗಿ ಸಮಯದ ಅನುಸಾರ ಭಗವಂತ ಏನು ವಿಧಿಯನ್ನು ಹೇಳ್ತಾರೆ ಅದರ ಅನುಸಾರದಲ್ಲಿ ಭಗವಂತನನ್ನು ಉಪಯೋಗಿಸಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತ ಸದಾ ಚಿಕ್ಕ ಮಗುವಾಗಿ ಭಗವಂತನ ಸಮೀಪನೇ ಇರುವಂತ. ಈಗ ನೋಡಿ, ಹುಟ್ಟಿರುವಂತ ಮಗುವನ್ನ ತಾಯಿ ತನ್ನ ಮಡಿಲಿಂದ ಕೆಳಗಡೆ ಇಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ? ಚಿಕ್ಕ ಮಗು ಏನೂ ಗೊತ್ತಿಲ್ಲ, ಸೊಳ್ಳೆ ಮೈ ಮೇಲೆ ಕೂತ್ಕೊಂಡು ಕೂಡ ಓಡಿಸೋದು ಗೊತ್ತಿಲ್ಲ ಅದಕ್ಕೆ, ಒಂದು ಇಲಿ ಬಂದೂ ಕೂಡ ಓಡಿಸ್ಬೇಕು ಅಂತ ಗೊತ್ತಿಲ್ಲ, ಬೆಂಕಿ ಮುಟ್ಟಿದ್ರು ಎದುರುಗಡೆ ಇದ್ರೂ ಕೂಡ ಅದು ಸುಡ್ತದೆ ಹೇಳುವಂತ ಒಂದು ಪರಿಜ್ಞಾನ ಅದಕ್ಕಿಲ್ಲ, ಮಣ್ಣು ತಿನ್ನಬೇಕೋ ಬೇಡೋ ಹೇಳುವಂತ ಒಂದು ವಿಚಾರಧಾರೆನೂ ಕೂಡ ಮಗು ಗೊತ್ತಿಲ್ಲದೆ ಇರುವಂತ ಒಂದು ಸಂದರ್ಭ. ಅದಕ್ಕಾಗಿ ಆ ಮಗುವಿನ ಸರ್ವತೋಮುಖ ರಕ್ಷಣೆ, ಶಿಕ್ಷಣವನ್ನ ಕೊಡುವಂತ ಜವಾಬ್ದಾರಿ ತಾಯಿದಿರ್ತದೆ. ಹಾಗೆ ನನಗೇನೂ ಗೊತ್ತಿಲ್ಲ, ನನ್ನ ಸರ್ವಸ್ವನೇ ನನ್ನ ಭಗವಂತ, ನನ್ನ ತಂದೆ, ನನ್ನ ಸ್ನೇಹಿತ, ನನ್ನ ತಾಯಿ ಹೇಳುವಂತ ಮನೋಭಾವದಿಂದ ಸದಾ ಕಾಲ ಭಗವಂತನ ಸಮೀಪದಲ್ಲೇ ಯಾರು ಇರ್ತಾರೋ ಆ ಒಂದು ಗುಂಪು. ಇನ್ನು ಕೆಲವರು ದೂರದಲ್ಲಿರುವಂತ ನಕ್ಷತ್ರಗಳು ಅಂತ ಹೇಳ್ತಾರೆ ಬಾಬಾ. ಅವರಿಗೆ ಇಂದ್ರಿಯಗಳ ಸುಖನೇ ಹೆಚ್ಚಿಗೆ ಆಗ್ತದೆ. ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಭಗವಂತನ ನೆನಪು ಬರ್ತದೆ. ಓಕೆನಾ? ಅಥವಾ ಯೋಗ ಮಾಡ್ಬೇಕಾದನ್ನು ಕೂಡ ಅದೆಲ್ಲ ಸೇವೆ ಅತಿರಥ ಮಹಾರಥರು ಮೌಂಟ್ ಅಬುನಲ್ಲಿ ಇರೋರು ಮಾಡ್ಲಪ್ಪ, ನಮ್ಮತ್ತಲ್ಲಿ ಆಗೋದಲ್ಲ ಅದು ಅಂತ ಹೇಳ್ಬಿಟ್ಟು ಏನ್ ಮಾಡೋದು, ತಮಗೆ ತಾವೇನೆ ಆ ಗೋಡೆಯನ್ನು ಹಾಕಿಕೊಂಡು ಬಿಟ್ಟು ದೂರದಲ್ಲಿರುವಂತ ಪ್ರಯತ್ನ, ಯೋಗ ಮಾಡ್ಬೇಕಾದ್ರೂ ಕೂಡ ಭಗವಂತನಿಂದ ದೂರ ಇರುವಂತ ಪ್ರಯತ್ನವನ್ನ ಮಾಡುವಂತು. ಹೀಗೆ ಯಾವುದೇ ಈಶ್ವರ್ಯ ಕಾರ್ಯದಲ್ಲೂ ಕೂಡ ತಮ್ಮನ್ನ ತಾವು ನನ್ನ ತಂದೆ ಕಾರ್ಯನಪ್ಪ ನಾನು ಮಾಡಬೇಕು ಹೇಳುವಂತ ಮನೋಭಾವದಿಂದ ಮುನ್ನುಗ್ಗುವಂತವರಲ್ಲ. ಬನ್ನಿ ಬನ್ನಿ ಮಾಡಿ ಮಾಡಿ ಅಂತ ಹೇಳ್ಬೇಕಿತ್ತು. ಏನ್ ಮಾಡ್ಬೇಕು, ಅವರನ್ನ ಕರ್ಕೊಂಡು ಬಂದ್ಬಿಟ್ಟು ಮಾಡಿಸ್ಬೇಕಾಗ್ತದೆ. ಸೇವಾ ಕೇಂದ್ರದಲ್ಲೂ ಕೂಡ ಧನ ಸೇವೆಯನ್ನ ಮಾಡಿ, ಕ್ಲಾಸಿಗೆ ಬನ್ನಿ, ಯೋಗ ಮಾಡಿ, ಬಟ್ಟಿ ಮಾಡಿ, ಮೌಂಟ್ ಹೋಗೋಣ ಬನ್ನಿ ಅಂತ ಹೇಳಿ 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 ಮಲಗಿರುವಂತ ಮಕ್ಕಳನ್ನ ಏನ್ ಮಾಡ್ಬೇಕಾಗ್ತದೆ, ಕೇಳಿಸ್ಬೇಕಾಗ್ತದೆ. ಬೈ ಫೋರ್ಸ್ ಮಾಡ್ಬಿಟ್ಟು ಮಾಡಿಸ್ಬೇಕಾಗ್ತದೆ. ಹೀಗೆ
ಸ್ವಪುರುಷಾರ್ಥದ ವಿಷಯದಲ್ಲಿ ಇರಬಹುದು, ಸೇವೆಯಲ್ಲೂ ಇರಬಹುದು, ಎಲ್ಲದಲ್ಲೂ ಕೂಡ ಏನು ಸ್ವಲ್ಪ ಅಂತರವನ್ನ ಮೇಂಟೈನ್ ಮಾಡುವಂತ ಆತ್ಮ. ಈ ಕಾರಣದಿಂದ ಅದರ ಒಂದು ವಿಭಿನ್ನತೆಯ ಆಧಾರದಲ್ಲಿ ಸೇವೆಯಲ್ಲಿ ಮತ್ತು ಸ್ವಸ್ಥಿತಿಯಲ್ಲೂ ಕೂಡ ಏನಾಗ್ತದೆ, ಬೇರೆ ಬೇರೆ ರೀತಿಯ ಪ್ರಾಪ್ತಿಯ ಫಲ ಹೇಳುವಂತ ಅನುಭವ ಆಗ್ತದೆ. ಹತ್ತಿರದಲ್ಲಿದ್ದವರಿಗೆ ತುಂಬಾ ಚೆನ್ನಾಗಿ ಅನುಭವ ಆಗ್ತದೆ, ಎಷ್ಟು ದೂರದಲ್ಲಿ ಇರ್ತಾರೋ ಅಷ್ಟು ಅನುಭವ ಕಡಿಮೆ ಆಗ್ತದೆ. ಒಂದು ಬೇಕರಿಯಿಂದ ಒಂದು ಸುವಾಸನೆ ಬರ್ತಾ ಇದೆ ಅಂತಂದ್ರೆ, ಇವಾಗ ನೋಡಿ, ಒಂದು ಹೂವಿದೆ, ಒಂದು ಹಲಸಿನ ಹಣ್ಣಿದೆ, ಹಲಸಿನ ಹತ್ರ ಹೋದ ವಾಸನೆ ಚೆನ್ನಾಗಿ ಬರ್ತದೆ, ದೂರದಲ್ಲಿದ್ದಷ್ಟು ಏನಾಗ್ತದೆ, ವಾಸನೆ ಹೇಳುವಂದ್ರೆ ಕಡಿಮೆ ಆಗ್ತಾ ಹೋಗ್ತದೆ. ಹಾಗೆ ಭಗವಂತನ ಹತ್ರ ಇದ್ರೆ ಅವನ ಶಕ್ತಿಗಳು ಹೆಚ್ಚಿಗೆ ಬರ್ತಾ ಹೋಗ್ತವೆ, ದೂರದಲ್ಲಿ ಹೋಗ್ತಾ ಇದ್ದಾಗ ಕಡಿಮೆ ಆಗ್ತದೆ. ಇಷ್ಟು ಈಶ್ವರ್ಯ ಸೇವೆ 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 ಅಂತ ಮಾಡಬೇಕು ಅಂತ ನಾವು ಅವನ ಹತ್ರ ಹೋಗ್ತಾ ಇರ್ತೀವಿ, ಅವ್ರು ನಮ್ಗೆ ಸಪೋರ್ಟ್ ಅನ್ನ ಕೊಡ್ತಾ ಇರ್ತಾರೆ. ನಾವೇನ್ ಹೇಳ್ತೀವಿ, ನಾವ್ ಇಷ್ಟೆಲ್ಲ ಮಾಡ್ತೀವಿ, ಭಗವಂತ ನಮ್ಗೆ ಸಹಯೋಗನೇ ಕೊಡೋದಿಲ್ಲ. ಸರಿ, ನಾವು ಭಗವಂತನ ಯಾಕೆ ಸೇವೆ ಮಾಡ್ತೀವಿ, ನನಗೆ ಅದನ್ನು ಮಾಡಿಕೊಡು, ನನಗೆ ಇದನ್ನು ಮಾಡಿಕೊಡು, ನನಗೋಸ್ಕರ ನಾನು ಭಗವಂತನಿಗೆ ಕೇಳ್ತೇನೆ ಹೊರತು ಭಗವಂತನಿಗೋಸ್ಕರ ಎಷ್ಟು ನಾನು ಕೊಡ್ತಾ ಇದ್ದೇನೆ. ಆದ್ರೆ ಭಗವಂತನಿಗೆ ಬೇಕಾ? ಭಗವಂತನಿಗೇನು ಬೇಕಾಗಿಲ್ಲ. ಆದ್ರೆ ಭಗವಂತನ ಏನು ಕರ್ತವ್ಯ ಇದೆ, ಆ ಕರ್ತವ್ಯಕ್ಕೆ ನಾನು ಇಷ್ಟು ನಿಮಿತ್ತವಾಗಿ ಸಮಯ, ಸಂಕಲ್ಪವನ್ನು, ಮನಸ್ಸನ್ನ, ಸಾಧನವನ್ನ ಕೊಡ್ತಾ ಇದ್ದೇನೆ. ನಿಮ್ಮ ಅನಿವಾರ್ಯತೆ ಭಗವಂತನಿಗಿಲ್ಲ, ಅದು ಅವನಿಗೂ ಬೇಕಾಗೂ ಇಲ್ಲ. ಅವನೇನು ಶರೀರವನ್ನ ಪಡ್ಕೊಳ್ಳೋದಿಲ್ಲ. ಆದರೂ ಸಹ ಭಗವಂತ ನನ್ನತನ ಹೇಳುವಂತ ಒಂದು ಭಾವನೆ, ಭಗವಂತನ ಕಾರ್ಯದಲ್ಲಿ ಸಹಯೋಗಿ ಇಷ್ಟರ ಮಟ್ಟಿಗಿದ್ದಾರೆ. ಅದರ ಆಧಾರದಲ್ಲಿ ಹತ್ತಿರ ಮತ್ತು ದೂರದ ವ್ಯತ್ಯಾಸ ಆಗ್ತದೆ. ಇದಲ್ಲೂ ಕೂಡ ಬಾಬಾ ಇನ್ನೊಂದು ವಿಂಗಡಣೆಯನ್ನು ಮಾಡ್ತಿದ್ದಾರೆ. ಒಬ್ರು ಸಹಜವಾಗಿ ಕರ್ಮವನ್ನು ಮಾಡ್ತಾ ಸಫಲತೆಯನ್ನು ಪಡೆದುಕೊಳ್ಳುವಂತ ಮಕ್ಕಳಂತೆ, ಇನ್ನು ಕೆಲವೊಬ್ರು ಪರಿಶ್ರಮ ಪಡೋರು. ಕೆಲವೊಂದ್ಸಲ ಸ್ವಲ್ಪ ಪರಿಶ್ರಮ ಪಡ್ತಾರೆ, ಕೆಲವೊಂದ್ಸಲ ಹೆಚ್ಚಿನ ಪರಿಶ್ರಮ ಪಡ್ತಾರೆ. ಫಲ ಅಂತೂ ಸಿಗ್ತದೆ, ಪ್ರಾಪ್ತಿಯ ಅನುಭವ ಆಗ್ತದೆ, ಆದರೆ ತುಂಬಾ ಸಮಯದ ನಂತರದಲ್ಲಿ. ಕೆಲವರಿಗೆ 1 ಸೆಕೆಂಡ್ ಅಲ್ಲಿ ಏನಾಗ್ತದೆ, ಯೋಗದ ಅನುಭೂತಿ ಸ್ಟಾರ್ಟ್ ಆಗಿಬಿಡ್ತದೆ. ಇನ್ನು ಕೆಲವರಿಗೆ ಏನಾಗ್ತದೆ, ಅರ್ಧ ಮುಕ್ಕಾಲು ಗಂಟೆ ಬೇಕಾಗ್ತದೆ. ಇನ್ನು ಕೆಲವರಿಗೆ ಈಶ್ವರಿ ಸೇವಾ ಕೇಂದ್ರಕ್ಕೆ ಬಂದೂ ಕೂಡ ಎಷ್ಟೋ ದಿನಗಳ, ವರ್ಷಗಳ ನಂತರದಲ್ಲಿ ಸ್ಥೂಲ ಸೇವೆನೋ, ಧನ ಸೇವೆನೋ, ವಾಚಾ ಸೇವೆನೋ ಮಾಡುವಂತ ಏನ್ ಮಾಡ್ತಾರೆ, ಪ್ರಯತ್ನವನ್ನ ಮಾಡ್ತಾರೆ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಇರ್ತದೆ. ಕೆಲವರು ಸೇವೆಯಲ್ಲಿ ಮುಂದೋಗ್ತಾ ಇರ್ತಾರೆ, ಕೆಲವರು ಧನ ಸೇವೆ ಮಾಡ್ತಿರ್ತಾರೆ, ಕೆಲವರು ವಾಚಾ ಸೇವೆಯಲ್ಲಿ ಇರ್ತಾರೆ. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ವಿಶೇಷತೆ ಇರ್ತದೆ. ಹೀಗೆ ಕೆಲವೊಬ್ರು ಸಹಜವಾಗಿ ಆಲ್ರೌಂಡರ್ ಸೇವಾಧಾರಿಗಳಾಗಿರ್ತಾರೆ. ಇನ್ನು ಕೆಲವೊಬ್ರು ಪರಿಶ್ರಮದಿಂದ ಸುಖಾನುಭೂತಿಯನ್ನ, ಸ್ವಪರಿವರ್ತನೆಯನ್ನ, ಸೇವೆಯಲ್ಲಿ ಸಫಲತೆಯನ್ನ ಪಡೆಯುವಂತ, ಹೀಗೆ ವಿಭಿನ್ನವಾಗಿರುವಂತಹ ಸಮೂಹ, ನಕ್ಷತ್ರಗಳ ಸಮೂಹವನ್ನ ಈಶ್ವರ ತಾನೇ ಜನ್ಮ ಕೊಟ್ಟು ವಿಶೇಷತೆ ತುಂಬಿರುವಂತ ಮಕ್ಕಳಲ್ಲೇ ಈ ಒಂದು ವ್ಯತ್ಯಾಸತೆಯನ್ನ, ವಿಂಗಡಣೆಯನ್ನ ಬಾಬಾ ಮಾಡ್ತಿದ್ದಾರೆ. ಸರಿ, ಇಷ್ಟೆಲ್ಲ ವಿಂಗಡಣೆ ಮಾಡಿರೋರಲ್ಲಿ ಸರ್ವಶ್ರೇಷ್ಠ ಯಾರು ಹೇಳುವಂಥದ್ದು ಪ್ರಶ್ನೆ. ಯಾಕಂದ್ರೆ ಪ್ರತಿಯೊಂದಲ್ಲೂ ನಂಬರ್ ವಾರ್ ಇದೆಯಲ್ಲ. 33 ಕೋಟಿ ದೇವತೆಗಳಲ್ಲಿದ್ರು ನಂಬರ್ ವಾರ್, ಒಂದು ಸ್ಕೂಲಲ್ಲಿ 50 ಜನ ಮಕ್ಕಳಿದ್ರು ನಂಬರ್ ವಾರ್. ಇಷ್ಟು ಸುಂದರವಾದ ಮಾತು ಅಂತಂದ್ರೆ, ಒಬ್ಬ ತಾಯಿ ತಂದೆಗೆ ಜನ್ಮ ತೆಗೆದುಕೊಂಡಿರುವಂತ ಅವಳಿ ಜವಳಿ ಮಕ್ಕಳಿದ್ರೂ ಕೂಡ ಅವರಲ್ಲೂ ನಂಬರ್ ವಾರ್. ಹೀಗೆ ಆ ನಂಬರ್ ವಾರ್ ಆಗ್ಲಿಕ್ಕೆ ಕಾರಣ ಏನು, ಅದರಲ್ಲಿ ಸರ್ವಶ್ರೇಷ್ಠ ಯಾರು? ನಾವ್ ಹೇಳ್ತಾರೆ, ಕೆಲವರು ಕರ್ಮದ ಮೊದಲು ಬಾಬಾ ಈ ಕರ್ಮ ಚೆನ್ನಾಗ್ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ಯಾವ ದಿನ ಕರ್ಮ ಆಗುವುದಿರ್ತದೋ, ಕರ್ಮದ ಸೀರಿಯಸ್ನೆಸ್ಸಿನ ಆಧಾರದಲ್ಲಿ, ಪ್ರಾಮುಖ್ಯತೆ ಆಧಾರದಲ್ಲಿ ಅವರಿಗೆ ಬೆಳಿಗ್ಗೆ ಅಮೃತ ವೇಳೆ ಬೇಗ ಎಚ್ಚರ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಏನಂತ, ಅಮೃತ ವೇಳೆ ಯೋಗ ಮಾಡಿದ್ರೆ ಆ ದಿನದ ಕೆಲಸ ಸರಿಯಾಗಿ ಆಗ್ತದೆ. ತುಂಬಾ ಕಷ್ಟ ಇದ್ರೆ 1-2 ಗಂಟೆಗೆ ಸ್ನಾನ ಮಾಡಿನೇ ಯೋಗ ಕೂತ್ಕೊಂಡ್ಬಿಡ್ತಾರೆ. ಇನ್ನು ಸ್ವಲ್ಪ ಅಷ್ಟೇನು ಸೀರಿಯಸ್ ಇಲ್ಲ ಅಂತಂದ್ರೆ 3-4 ಗಂಟೆಗೆ ಎದ್ಬಿಟ್ಟು ಏನ್ ಮಾಡ್ತಾರೆ, ಯೋಗದಲ್ಲಿ ಕೂತ್ಕೊಳ್ತಾರೆ. ಆ ದಿನ ಮುಳ್ಳಿ ಕೇಳಲಿಕ್ಕೂ ಟೈಮ್ ಸಿಗ್ತದೆ ಅವರಿಗೆ. ಬಾಬಾ ಮೂಲೆಯಲ್ಲಿ ಏನಾದ್ರೂ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರ ಹೇಳುವುದ್ರ ಕಡೆ ಗಮನನೂ ಕೂಡ ಕೊಡ್ತಾರೆ. ಹೀಗೆ ಆ ಸಮಸ್ಯೆಗಳಿಗೆ ಸರಿಯಾಗಿ ಮೊದಲೇ ಭಗವಂತನಿಂದ ಒಂದು ರಕ್ಷಣೆ, ಶಕ್ತಿಯನ್ನ ಪಡೆದುಕೊಳ್ಳುವಂತ ಒಂದು ಪ್ರಯತ್ನ, ಅದರ ಒಂದು ಲಾಭ ಮಕ್ಕಳಿಗೆ ಗೊತ್ತು. ಇನ್ನು ಕೆಲವೊಬ್ರು ಬಾಬನಿಗೆ ಹೇಳ್ತಾರೆ, ನೋಡಿ ಬಾಬಾ ಇಂತಿಂತ ಕೆಲಸ ಆಗ್ಬೇಕು, ಇದಕ್ಕೆ ನಾನು ಹೋಗ್ತಾ ಇದ್ದೇನೆ, ನಿನ್ನ ಸಹಯೋಗ ಬೇಕು, ಹೋಗ್ಬಿಟ್ಟು ಬಂದಿದ್ದಿದ್ರೆ ನಿನಗೆ 1001 ರೂಪಾಯಿ ನಾನು ಯಜ್ಞಕ್ಕೆ ಹಾಕ್ತೇನೆ, ಅಥವಾ ನನ್ನ ಮಗನ ಹೆಸರಿನಲ್ಲಿ ಭೋಗ ಮಾಡಿಸ್ತೇನೆ, ನನ್ನ ಮಗಳ ಮದುವೆ ಆಗ್ಬೇಕು ಅಂತ ಹೀಗೆ ಏನ್ ಮಾಡ್ತಾರೆ, ಹರಕೆಯನ್ನು ಹಾಕೊಳ್ಳುವಂಥವ್ರು
ಮಾಡ್ಕೊಂಡು ಬಂದ ಆದ್ಮೇಲೆ ಬಾಬಾ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಆ ಹರಕೆಯನ್ನೇನ್ ಮಾಡುವಂತ ತೀರಿಸುವಂಥವ್ರು. ಈಗ ಇವರಿಗೂ ಕೂಡ ಸಫಲತೆ ಸಿಗ್ತದೆ, ಅವರಿಗೂ ಕೂಡ ಸಫಲತೆ ಸಿಗ್ತದೆ. ಆದರೆ ಸಫಲತೆಯ ನಕ್ಷತ್ರಗಳು ಸರ್ವಶ್ರೇಷ್ಠರು ಯಾರು ಅಂತಂದ್ರೆ ಆ ಆತ್ಮಗಳಿಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯದ ಪ್ರತಿ ಅಂತ ಅವರು ಯೋಗವನ್ನು ಮಾಡೋದಿಲ್ಲ. ಸದಾ ಕಾಲ ಅವರು ಯೋಗದ ಪ್ರೊಸೆಸ್ ನಡೀತಾನೇ ಇರ್ತದೆ. ಯಾರಿಗೋಸ್ಕರ? ವಿಶ್ವಕ್ಕೋಸ್ಕರ ಸದಾ ಕಾಲ ನಡೀತಾ ಇರ್ತದೆ. ಯಾರದೇ ವೈಯಕ್ತಿಕವಾದ ವಿಷಯಗಳಿದ್ರೆ ಬಾಬನಿಗೆ ತಿಳಿಸ್ತಾರೆ, ಅದು ಸದಾ ವಿಶ್ವಕ್ಕೋಸ್ಕರನೇ ಇರ್ತದೆ. ಅಂತಹ ಆತ್ಮಗಳಿಗೆ ಏನಾಗ್ತದೆ ಅಂತಂದ್ರೆ ಕರ್ಮ ಇನ್ನೂ ಆರಂಭನೇ ಆಗಿಲ್ಲ, ಸ್ಟಾರ್ಟೇ ಮಾಡಿಲ್ಲ, ಸಂಕಲ್ಪನೆ ಬಂದಿಲ್ಲ, ಹೇಗೆ ಮಾಡಬೇಕು ಅಂತ ಬಿಟ್ಟು ಯೋಜನೆನೂ ಇಲ್ಲ. ಅದಕ್ಕಿಂತ ಮೊದಲೇನೆ ಅಧಿಕಾರದಿಂದ ಅನುಭವದಿಂದ ಈ ಕರ್ಮ 100% ಕರೆಕ್ಟ್ ಆಗಿ ಸಫಲತೆ ಸಿಕ್ಕೇ ಸಿಗ್ತದೆ ಹೇಳುವಂತ ನಿಶ್ಚಯ ಮತ್ತು ನಶೆ ಇರ್ತದಂತೆ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಈಗ ನೀವು ಎಂಥ ಆತ್ಮರು ಅಂತ. ಕರ್ಮ ಮಾಡೋಕ್ಕಿಂತ ಮೊದಲೇನೆ ಯಾವಾಗ ಯಾವುದೇ ಕರ್ಮವನ್ನ ಈಶ್ವರಿಯ ಸೇವೆ, ಈಶ್ವರನ ಪ್ರಸಿದ್ಧಿ ಆಗ್ಲಿಕ್ಕೆ, ಈಶ್ವರನ ಪ್ರತ್ಯಕ್ಷತೆ ಆಗ್ಲಿಕ್ಕೆ, ಈಶ್ವರಿಯ ಸಂದೇಶವನ್ನು ಕೊಡುವುದಕ್ಕೋಸ್ಕರ ಒಂದು ನಿಮಿತ್ತ ಸಾಧನವಾಗಿ ಭಗವಂತನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಹೇಳುವಂತ ಸದಾ ಆಂತರಿಕವಾಗಿ ಮಾನಸಿಕವಾಗಿ ಆ ಸ್ಥಿತಿಯನ್ನ ರೆಡಿ ಮಾಡ್ಕೊಂಡಿರ್ತಾರೋ, ಎಲ್ಲಿ ಈಶ್ವರ ತನ್ನ ಕಾರ್ಯಕ್ಕೋಸ್ಕರ ಕರ್ಕೊಂಡು ಹೋಗ್ತಿದ್ದಾನೆ ಅಂತಂದ್ಮೇಲೆ ಅಲ್ಲಿ ಅಸಫಲತೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಕಲರ್ ಡ್ರೆಸ್ ಹಾಕೊಂಡಿದ್ದೀರೋ, ವೈಟ್ ಡ್ರೆಸ್ ಹಾಕೊಂಡಿದ್ದೀರೋ, ಲೌಕಿಕದಲ್ಲಿದ್ದೀರೋ ಅಲೌಕಿಕದಲ್ಲಿದ್ದೀರೋ, ಈಶ್ವರಿ ವಿಶ್ವವಿದ್ಯಾಲಯದಲ್ಲಿದ್ದೀರೋ, ಮೌಂಟ್ ಅಬುನಲ್ಲಿದ್ದೀರೋ, ಮನೆಯಲ್ಲಿದ್ದೀರೋ, ತರಕಾರಿ ಮಾರ್ಕೆಟ್ ಅಲ್ಲಿ ಇದ್ದೀರೋ, ಅದು ಎಲ್ಲೇ ಇದ್ರೂ ಕೂಡ ಮೂಲವಾದಂತ ಉದ್ದೇಶ ಈಶ್ವರನ ಪ್ರತ್ಯಕ್ಷತೆ. ಹಾಗಾಗಿ ನಮ್ಮಲ್ಲಿ ಕೆಲವೊಂದು ಮಕ್ಕಳು ಏನ್ ಮಾಡ್ತಾರೆ, ಸದಾಕಾಲ ಪಾಂಪ್ಲೆಟ್ಸ್ ಅನ್ನ ಜೊತೆಲಿ ಇಟ್ಕೊಂಡು ಎಲ್ಲಿ ಹೋದ್ರು ಪಾಂಪ್ಲೆಟ್ಸ್ ಅನ್ನ ಕೊಡೋದು, ಎಲ್ಲಿ ಹೋದ್ರು ಈಶ್ವರಿಯ ಜ್ಞಾನವನ್ನು ಹೇಳಿಕ್ ಸ್ಟಾರ್ಟ್ ಮಾಡ್ಬಿಡೋದು. ಆದ್ರೆ ಸಮಯ ಸಂದರ್ಭ ಇಲ್ಲದೆ ಈಶ್ವರ ಜ್ಞಾನವನ್ನು ಕೊಟ್ಟೂ ಕೂಡ ಜನ ಹೀಯಾಳಿಸ್ತಾರೆ, ನಿಂದನೆಯನ್ನ ಮಾಡ್ತಾರೆ. ಆದ್ರೆ ಮನಸಾ ಸೇವೆಯನ್ನ ಮಾಡ್ಲಿಕ್ಕೆ ಎಲ್ಲೂ ಏನು ತೊಂದರೆ ಇಲ್ಲ. ಅಂದ್ರೆ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಅವರು ಈಶ್ವರಿಯ ಸೇವೆಯನ್ನೇ ಕಾಣುವಂಥವರು. ಲೌಕಿಕ ಹೇಳುವಂಥದ್ದು ಇಲ್ಲವೇ ಇಲ್ಲ. ಕೇವಲ ಈಶ್ವರ ಸೇವೆಯನ್ನ ಕಾಣುವಂಥವರಲ್ಲ, ಆ ಸ್ಥಳದಲ್ಲಿ ತನ್ನ ಮನಸ್ಸು ಹೇಳುವಂತ ಇಂದ್ರಿಯವನ್ನ ಆ ತಂದೆಗೆ ಕೊಟ್ಟು ಯಾವುದೇ ವಾತಾವರಣ ವಾಯುಮಂಡಲ ಇದ್ರೂ ಕೂಡ ಆ ಸೇವೆಯ ಫಲ ಆಶೀರ್ವಾದ ಜವಾದ ರೂಪದಲ್ಲಿ ತಮ್ಮ ಸ್ವಸ್ಥಿತಿಯ ಬದಲಾವಣೆಯ ಅಂತರವನ್ನ ಅನುಭವ ಮಾಡ್ತಾ ಇರುವಂತ ಆತ್ಮ. ಅದಕ್ಕೆ ಅವ್ರು ಏನೇ ಕರ್ಮವನ್ನು ಮಾಡ್ತಾ ಇದ್ದೂ ಕೂಡ ಅವ್ರಿಗೆ ಏನ್ ಅನ್ಸೋದಿಲ್ಲ, ಅದರ ಅಸಫಲತೆ ಬರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ನಮಗೇನಾಗತ್ತೆ, ಯಾವ ಕಾರ್ಯ ನೋಡಿದ್ರು ಕೂಡ ಅಲ್ಲಿ ಆಧ್ಯಾತ್ಮಿಕತೆನೇ ಕಣ್ಣಿಗೆ ಬರ್ತಾ ಇರ್ತದೆ. ಅದೇ ವಿಷಯ ಕ್ಲಾಸ್ ನಲ್ಲಿ ಹೇಳ್ಬೇಕು ಅಂತ ಅನಿಸ್ತಾ ಇರ್ತದೆ, ಅದೇ ಚಿಂತನೆ ನಡೀತಾ ಇರ್ತದೆ. ಯಾರ ಮನಸ್ಸಲ್ಲಿ ಏನು ಯೋಚನೆ ಇರ್ತದೋ ಅದೇ ನಡೀತಾ ಇರ್ತದಂತೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ಅವರಿಗೆ ಆ ರೀತಿ ಜೀವನವನ್ನು ಮಾಡಿ 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 ಅಂದ್ರೆ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಈಶ್ವರನ ಜೊತೆಯಾಗಿ ಈಶ್ವರನ ಪಕ್ಕದಲ್ಲಿ ಇಟ್ಕೊಂಡು ಈಶ್ವರನ ಶ್ರೀಮತದಂತೆ ಭಗವಂತನ ಮಾಡಿಸಿ 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 ಇಷ್ಟು ಅನುಭವ ಆಗಿರ್ತದೆ. ಅಸಫಲತೆ ಹೇಳುವಂತ ಪ್ರಶ್ನೆನೇ ಅಲ್ಲಿ ಬರೋದಿಲ್ಲ. ಅವರಲ್ಲಿ ಈಶ್ವರಿಯ ಸೇವೆ ಬೇರೆ, ನನ್ನ ಜೀವನ ಬೇರೆ, ನನ್ನ ಸಂಸಾರ ಬೇರೆ, ಅಲೌಕಿಕ ಪರಿವಾರ ಬೇರೆ ಹೇಳುವಂತ ಮನೋಭಾವ ಯಾವ ಸಮಯದಲ್ಲೂ ಯಾವ ಕಾರಣದಲ್ಲೂ ಯಾವ ಕರ್ಮದಲ್ಲೂ ಕೂಡ ಬರೋದಿಲ್ಲ. ನಿದ್ರೆಯಲ್ಲೂ ಕೂಡ ಸೇವೆಯ ಸ್ವಪ್ನಗಳೇ ಬರ್ತಾ ಇರ್ತವೆ, ಸೇವೆಯ ಯೋಚನೆಗಳೇ ಬರ್ತಾ ಇರ್ತವೆ. ಅಂಥವರು ಸಫಲತೆಯ ನಕ್ಷತ್ರಗಳು ಅಂತಂದ್ರೆ, ಸಫಲತೆ ಅಂತಂದ್ರೆ ಸಂಗಮ ಯುಗ, ಸಫಲತೆಯ ಸಮಯ. ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಶ್ವಾಸ, ಪ್ರತಿಯೊಂದು ಚಿಂತನೆ ಭಗವಂತನನ್ನ ಬಿಟ್ಟು ಮಾಡುವುದಿಲ್ಲ. ಹೀಗೆ ಮಾತೆಯರು ಏನೇ ಕರ್ಮ ಮಾಡಿದ್ರು ಕೂಡ ತಮ್ಮ ಪರಿವಾರದವರಿಗೋಸ್ಕರನೇ, ತನ್ನ ಪತಿಗೋಸ್ಕರ, ತನ್ನ ಮಕ್ಕಳಿಗೋಸ್ಕರ. ಎಷ್ಟೋ ಮಾತೆಯರು ರಾತ್ರಿ ಊಟವನ್ನ ತನ್ನ ಮಕ್ಕಳಿಗೆ ಮತ್ತು ಪತಿಯರಿಗೆ ಬಿಡಿಸ್ಬಿಟ್ಟು ತಾವು ಉಪವಾಸ ಮಲಗಿರುವಂತ ಎಷ್ಟೋ ನಿದರ್ಶನಗಳು ಹಳೆ ಕಾಲದಲ್ಲಿ ಇದ್ದು. ಇವಾಗ ಹೆಂಗಿದೆಯೋ ನನ್ಗೆ ಗೊತ್ತಿಲ್ಲ, ನಿಮ್ ಮನೇಲಿ ನಿಮಗೆ ಗೊತ್ತಿರ್ಬೇಕು. ಈಗ ಇಲ್ಲ ಅಣ್ಣವ್ರು ಹಂಗೆಲ್ಲ ಮಾಡ್ಬಿಟ್ಟು ನಾವು ಮೊದ್ಲು ಮಾಡ್ತೀವಿ, ಇವಾಗೆಲ್ಲ ಗ್ಯಾಸ್ಟ್ರಿಕ್ ಬಂದ್ಬಿಟ್ಟಿದೆ, ಅದಕ್ಕಾಗಿ ಇವಾಗ ಏನ್ ಮಾಡ್ತೀವಿ, ಮೊದ್ಲು ನಾವು ಊಟ ಮಾಡಿ
ಆಮೇಲೆ ಅವ್ರಿಗೆ ಕೊಡ್ತೀವಿ. ಕಾರಣ ಏನು ಅಂತಂದ್ರೆ, ಅಣ್ಣವ್ರೆ ಇವಾಗ ಅವ್ರಿಗೆ ಇಲ್ಲ ಅಂತಂದ್ರೆ ಅವ್ರು ಗೋಬಿ ಮಂಚೂರಿ ತಂದ್ಬಿಟ್ಟು ತಿಂತಾರೆ, ಆದ್ರೆ ನಾವು ತಿನ್ಲಿಕ್ಕೆ ಆಗೋದಿಲ್ವಲ್ಲ. ಅದಕ್ಕಾಗಿ ಅವರು ಟೈಮಿಂಗ್ ಇಲ್ಲ, ಯಾವಾಗ ಅಂದ್ರೆ ಯಾವಾಗ ಬಂದ್ಬಿಡ್ತಾರೆ, ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬಂದ್ಬಿಡ್ತಾರೆ, ಮದುವೆ ಮನೇಲಿ ತಿನ್ಕೊಂಡು ಬಂದ್ಬಿಡ್ತಾರೆ. ಅದಕ್ಕಾಗಿ ಅವರಿಗೆ ನಾವೇನೂ ಕಾಯ್ದೇನೆ ಮೊದ್ಲು ನಾವು ಮಾಡಿ ಬಿಸಿ ಬಿಸಿ ಇದ್ದಾಗ ನಾವು ತಿಂದ್ಬಿಟ್ಟು ಸೀರಿಯಲ್ ನೋಡ್ಲಿಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ಬಿಡ್ತೀವಿ, ಕುತ್ಕೊಂಡ್ಬಿಡ್ತೀವಿ ಹೇಳುವಂತ ಮನೋಭಾವನೆ. ಅಲ್ಲ, ನಿಮ್ಮ ಬಗ್ಗೆ ನಾನು ಹೇಳ್ತಾ ಇಲ್ಲ, ನೀವೆಲ್ಲ ತುಂಬಾ ಒಳ್ಳೆಯವರು, ಯಾರು ಪ್ರಪಂಚದಲ್ಲಿ ಮಾಡ್ತಾ ಇದ್ದಾರೆ ಅವರ ಒಂದು ವಿಷಯವನ್ನ ಹೇಳ್ತಾ ಇರುವಂತ. ಓಕೆ, ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ಸದಾ ಕಾಲದಲ್ಲಿ ಈಶ್ವರಿಯ ಸೇವೆಯ ಮನೋಧರ್ಮನೆ ಅವರಲ್ಲಿ ಇದ್ದಾಗ ಅವ್ರಿಗೆ ಏನಾಗ್ತದೆ, ನಿಶ್ಚಯ ಮತ್ತು ನಶೆ ಇರ್ತದೆ. ಈಗ ಎಲ್ಲ ವಿಂಗಡಣೆ ಮಾಡಿ ಆದಮೇಲೆ ಬಾಬಾರವರು ವಿಶೇಷವಾಗಿ ಆ ಆತ್ಮಗಳನ್ನಷ್ಟೇ ನೋಡ್ತಿದ್ದಾರೆ. ಯಾರು? ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ. ಆ ಆತ್ಮಗಳ ವಿಶೇಷತೆಗಳೇನು? ಮೊದಲನೇ ವಿಶೇಷತೆ, ಅವರು ಸದಾ ಪರಮಾತ್ಮನ ಹತ್ತಿರದಲ್ಲೇ ಇರ್ತಾರೆ. ಹತ್ತಿರದಲ್ಲಿ ಜೊತೆಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಸುಮ್ಮನೆ ಇರ್ಲಿಕ್ಕೆ ಆಗ್ತದಾ? ಅವ್ರ ಹತ್ರ ಮಾತಾಡ್ತಾ ಇರ್ಬೇಕು, ಅವ್ರ ಹತ್ರ ನೋಡ್ತಾ ಇರ್ಬೇಕು, ಅವ್ರ ಶಕ್ತಿ ಅನುಭವ ಮಾಡ್ತಾ ಇರಬೇಕು. ಹೀಗೆ ಸದಾಕಾಲ ಭಗವಂತನ ಜೊತೆಯಲ್ಲಿ ನಾನಿದ್ದೇನೆ ಹೇಳುವಂತ ಅನುಭವ, ಅನುಭೂತಿ ಅವರಲ್ಲಿ ಇರ್ತದೆ. ಸಮೀಪದಲ್ಲಿ ಇರುವಂತ ಕಾರಣದಿಂದ ಭಗವಂತನ ಶಕ್ತಿ ಅವರಲ್ಲಿ ಪ್ರವಾಹ ಆಗ್ತಾ ಇರುವಂತ ಕಾರಣದಿಂದ, ಭಗವಂತನ ಶಕ್ತಿ ಅವರ ಈ ಪವರ್ಫುಲ್ ಇರುವಂತ ಕಾರಣದಿಂದ ಆ ಶಕ್ತಿಗಳು ಅವರಲ್ಲಿ ಪ್ರಸರಣ ಆಗ್ತಾ ಇರ್ತದೆ. ಆವಾಗ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಭಗವಂತನ ಶಕ್ತಿ ಪ್ರಸರಣ ಆಗ್ತಾ ಇರುವಂತ ಕಾರಣದಿಂದ ಸಮಯದ ಅನುಸಾರ ಯಾವ್ಯಾವ ಕರ್ಮಕ್ಕೆ ಯಾವ್ಯಾವ ಶಕ್ತಿ ಬೇಕು ಅದು ಬಾಬಾ ಶಕ್ತಿ ಕೊಡ್ತಾ ಇರ್ತಾರೆ, ಜ್ಞಾನವನ್ನು ಕೊಡ್ತಾ ಇದ್ದಾರೆ, ವಿಷಯವನ್ನು ಕೊಡ್ತಾ ಇರ್ತಾರೆ. ಆವಾಗ ಆಟೋಮೆಟಿಕಲಿ ಅವರು ಸಫಲತೆಗೆ ಅಧಿಕಾರಿಗಳು ಆಗ್ಬಿಡ್ತಾರೆ. ಹೇಗೆ? ಒಂದು ಸಣ್ಣ ಮಗು ಜನ್ಮ ಪಡ್ಕೊಂಡಾಗ್ಲೇ ತಂದೆ ಎಲ್ಲ ಆಸ್ತಿಗೂ ಅಧಿಕಾರಿ ಆಗಿಬಿಡ್ತಾರೆ. ಸಿಂಹಾಸನದ ಮೇಲಾದ್ರೂ ಕುತ್ಕೊಳ್ಬಹುದು, ಜೋಬಲ್ಲಿ ಕೈಯಾಗ್ಬಿಟ್ಟು ದುಡ್ಡು ಕೂಡ ತೆಗಿಬಹುದು. ಅದಕ್ಕಾಗಿ ನಾವ್ ಹೇಳ್ತೀವಿ, ಅಣ್ಣವರೇ ನಿಮ್ಗಷ್ಟು ಅನುಭವ ಇಲ್ಲ, ನಮ್ಗೆ ಚೆನ್ನಾಗ್ ಅನುಭವ ಇದೆ. ಏನು? ಅಣ್ಣವರೇ ಮದುವೆ ಆಯ್ತು ಅಂದ್ರೆ ಪ್ರಪಂಚದವ್ರು ಹೇಳ್ತಾರೆ ಅರ್ಧಾಂಗಿ. ಅಂದ್ರೆ ಅರ್ಧಾಂಗಿ ಅಂತಂದ್ರೆ ಏನು ಅಂತಂದ್ರೆ, ಪತಿ ತರುವಂತ ಹಣದಲ್ಲಿ ನಮಗೂ ಅಷ್ಟೇ ಏನಿದೆ ಅಧಿಕಾರ ಇದೆ. ಅದಕ್ಕಾಗಿ ಪತಿ ಹಣ ಕೊಡ್ಲಿ ಕೊಡದೆ ಇಲ್ಲಿ, ಅವ್ರು ಕೊಡದಿದ್ದಾಗ್ಲೂ ಪರ್ಸಿನಿಂದ ಹಣ ತೆಗೆಯುವಂತ ಅಧಿಕಾರ ನಮ್ಗೆ ಸಂಪೂರ್ಣವಾಗಿ ಸಮಾಜ ಕೊಟ್ಟಿದೆ, ಕೇಳಬೇಕಾದಂತ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಹೇಗೆ ಅಧಿಕಾರವನ್ನ ಚಲಾಯಿಸ್ತಿರೋ ಹಾಗೆ ಆ ಮಕ್ಕಳು ಕೂಡ ತಮ್ಮ ಜೀವನವನ್ನ ಭಗವಂತನಿಗೆ ಕೊಟ್ಟಿರುವಂತ ಕಾರಣದಿಂದ ಸದಾ ಕಾಲ ಭಗವಂತನ ಶಕ್ತಿಯನ್ನು ವಿಶ್ವಕ್ಕೆ ಕೊಡಲಿಕ್ಕೆ ತಮ್ಮನ್ನ ತಾವು ಅಧಿಕಾರಿಗಳು ಅಂತ ಏನ್ ಮಾಡಿರ್ತಾನೆ, ತಿಳ್ಕೊಂಡಿರ್ತಾರೆ. ನಿಮ್ಗೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತಾನೆ. ಒಂದು 4-5 ವರ್ಷದ ಹಿಂದೆ ಮೌಂಟ್ ಅಬುನಲ್ಲಿ ಸೂರಜ್ ಬಾಯಿ ಅವರು ಅಕ್ಯುಪ್ರೆಷರ್ ಮಾಡ್ಲಿಕ್ಕೆ ಹೋಗಿದ್ದೆ. ನಾನು ಪರಿಚಯ ಆದಾಗ ಅವ್ರಿಗೆ ಅಕ್ಯುಪ್ರೆಷರ್ ಮಾಡಿದ್ದಾಯ್ತು, 4-5 ದಿನ ಮಾಡಿದ್ದಾಯ್ತು. ಅಲ್ಲಿ ನಾನು ಬೇರೆ ಬಟ್ಟಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಮಾಡಿ ಆದ್ಮೇಲೆ ಏನಾಯ್ತು, ಲಾಸ್ಟ್ ಡೇ ಹೋಗ್ಬೇಕಾದ್ರೆ ಓಕೆ ನಾಳೆ ನಾನು ಊರಿಗೆ ಹೋಗ್ತಿದ್ದೀನಿ ಅಂತಂದಾಗ ಸೂರಜ್ ಬಾಯಿ ಅವರು ಒಂದು ಗಿಫ್ಟ್ ಅನ್ನ ಕೊಟ್ಟರು. ಸರಿ, ತಗೊಂಡು ಬಂದೆ ನಾನು. ಅವ್ರ ಜೊತೆಗೆ ಅವರೊಬ್ರು ರಿಲೇಟಿವ್ಸ್ ಇದ್ದಾರೆ, ಗೀತಾ ಬೆಹನ್ ಅಂತ, ಅವ್ರ ಜೊತೆಲ್ಲೇ ಇರ್ತಾರೆ, ಸೇವೆಗೆಲ್ಲ ಹೋಗ್ತಾರ. ಅವರು ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ. ಅವರಿಗೂ ಕೂಡ ಅಕ್ಯುಪ್ರೆಷರ್ ಅನ್ನ ಮಾಡ್ತಾ ಇದ್ದ. ಅಂದ್ರೆ ಇವರಿಗೆ ಮಾಡುವಂತ ಸಮಯ ಬೇರೆ ಇತ್ತು, ಅವರಿಗೆ ಮಾಡುವಂತ ಸಮಯ ಬೇರೆ ಇತ್ತು. ಅವ್ರ ಜೊತೆಗೆ ಅವ್ರು ಇನ್ನು 2 ಜನ ಅಸಿಸ್ಟೆಂಟ್ಸ್ಗಳು ಕೂಡ ಇದ್ರು, ಅವ್ರಿಗೂ ಕೂಡ ಮಾಡ್ತಾ ಇದ್ರು. ಸಾಯಂಕಾಲ ಗೀತಾ ಬೆಹನ್ ಅವ್ರು ಕರೆದ್ರು ಅಕ್ಯುಪ್ರೆಷರ್ ಮಾಡಿ ಅಂತ. ಮಾಡಿದೆ. ಮಾಡಾದ್ಮೇಲೆ ಕೇಳಿದ್ರು ಅವ್ರು ಏನಂತ, ಬೆಳಿಗ್ಗೆ ಅಣ್ಣವರು ಸೂರಜ್ ಬಾಯಿ ಗಿಫ್ಟ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತಂದು, ಇಂಥದೊಂದು ಕೊಟ್ಟಿದ್ದಾರೆ ಅಂತ. ಸರಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಅಧಿಕಾರದಿಂದ ದೊಡ್ಡ ಗಿಫ್ಟ್ ಅನ್ನ ತಂದ್ಕೊಟ್ಟು. ಓಕೆ, ಅದು ಸೂರಜ್ ಬಾಯಿ ಅವ್ರಿಗೆ ಕೊಟ್ಟಿದ್ದೋ ಅಥವಾ ಇವ್ರಿಗೆ ಕೊಟ್ಟಿರೋದು ನನಗಂತೂ ಗೊತ್ತಿಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು ಅಧಿಕಾರ ಅಂತಂದೇನು ಅಂತಂದ್ರೆ, ಅವರು ಜೊತೆಯಲ್ಲಿ ಇದ್ದಾಗ ಸೂರಜ್ ಬಾಯಿ ಅವರಿಗೆ ಕೇಳದೇನೆ ಕೊಡುವಂತ ಅಧಿಕಾರ, ಪರ್ಮಿಷನ್ ಅವರಿಗೆ ಇರುವಂತ ಕಾರಣದಿಂದ ಅವ್ರು ತಂದು ಕೊಡ್ತಾ ಇದ್ದಾರೆ. ಹಾಗೆಯೇ ನಾವು ಕೂಡ ತಂದೆಗೆ ಇಂತಹ ಒಂದು ಕ್ಲೋಸ್ ಅಧಿಕಾರಿಗಳಾಗಬೇಕು. ವಿಶ್ವದಲ್ಲಿ ಬೇಕಾಗಿರುವಂತ ಎಲ್ಲ ಆತ್ಮಗಳಿಗೂ ಕೂಡ ವಿಶ್ವ ಕಲ್ಯಾಣಕ್ಕೋಸ್ಕರ, ಅವರ ಒಂದು ಒಳ್ಳೆಯದಕ್ಕೋಸ್ಕರ ಶಕ್ತಿಯನ್ನ ಕೊಡಲಿಕ್ಕೆ ನಾವು ನಿಮಿತ್ತವಾಗಬೇಕು. ಆ ಕಾರಣದಿಂದ ಸದಾ ಈಶ್ವರ್ಯ ಕಾರ್ಯದಲ್ಲೇ ನೀವು ನಿಮಿತ್ತರಾಗಿರುವಂತ ಕಾರಣದಿಂದ ಮಕ್ಕಳೇ, ನಿಮಗೆ ಸಫಲತೆ ಸಿಗದೆ ಮತ್ತೆ ಯಾರಿಗೆ ಸಿಗ್ತದೆ? ನಿಮ್ಗೆ ಸಹಯೋಗ ಕೊಡದೆ ಮತ್ತೆ ಯಾರಿಗೆ ಸಿಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ,
ಒಂದು ಸಮೀಪದಲ್ಲಿರಿ, ಸದಾ ಸರ್ವಶಕ್ತಿಯನ್ನು ವಿಶ್ವಕ್ಕೆ ಕೊಡುವಂತ ಕಾಯಕದಲ್ಲಿ ಬ್ಯುಸಿಯಾಗಿರಿ. ಆ ರೀತಿ ನೀವು ಹೆಚ್ಚಿನ ಸಮಯವನ್ನು ದಿನದಿಂದ ದಿನಕ್ಕೆ ಕೊಡ್ತಾ ಹೋದಾಗ ನಿಮ್ಮ ದಿನನಿತ್ಯದ ಕಾರ್ಯದಲ್ಲೂ ಕೂಡ ಸಫಲತೆ ಹೇಳುವುದು ಸಿಗ್ತಾ ಹೋಗ್ತದೆ. ಆವಾಗ ನೀವು ಕಷ್ಟ ಬಂದಾಗ ಮಾತ್ರ ಅಮೃತ ವೇಳೆಗೆ ಹೇಳ್ಬೇಕು, ಸಮಸ್ಯೆ ಬಂದಾಗ ಮಾತ್ರ ಎಕ್ಸ್ಟ್ರಾ ಯೋಗ ಮಾಡಬೇಕು, ಅಥವಾ ಅವರಿಗೆ ಇನ್ಫಾರ್ಮೇಶನ್ ಮಾಡಬೇಕು, ಬಾಬನಿಗೆ ತಿಳಿಸಬೇಕು ಹೇಳುವಂತ ಸಮಯ ಸಂದರ್ಭ ಬರೋದಿಲ್ಲ. ಕಷ್ಟ ಬಂದಾಗ ಮಾಡೋದಲ್ಲ, ಪ್ರತಿದಿನ ಅಮೃತ ವೇಳೆ ಮಾಡ್ಲೇಬೇಕು, ಮುರಳಿ ಕೇಳಲೇಬೇಕು, ನುಮಾನ್ ಯೋಗ ಮಾಡ್ಲೇಬೇಕು, ಸ್ವಸ್ಥಿತಿ ಹೆಚ್ಚಿಗೆ ಆಗ್ಲೇಬೇಕು. ಸಮಸ್ಯೆ ಬಂದಾಗ ನಾನು ಸಂಪಾದನೆ ಮಾಡ್ಲಿಕ್ಕೆ ಹೋಗ್ತೇನೆ ಹೇಳುವಂಥದ್ದು ಅಲ್ಲ. ಪ್ರತಿದಿನ ಇಷ್ಟು ಸಂಪಾದನೆ ಆಗ್ಬೇಕು, ಆ ದಿನದ ಎಲ್ಲಾ ಖರ್ಚು ತೆಗೆದುಬಿಟ್ಟು ಒಂದು ಬ್ಯಾಂಕ್ ಡೆಪಾಸಿಟ್ ಆಗ್ಬೇಕು. ಇವತ್ತು ನಾನು ಸಂಪಾದನೆ ಮಾಡಿದ್ರೆ ಬ್ಯಾಂಕಿನಲ್ಲಿ ಇಟ್ಟು ಬಿಟ್ಟಿದ್ದೇನೆ, ಮತ್ತೇನ್ ಮಾಡ್ತಾನೆ, ಹಣ ಬೇಕಾದ್ರೆ ಬ್ಯಾಂಕಿನ ತೆಗಿತಾ ಇರ್ತಾನೆ, ಪೂರ್ತಿ ಖಾಲಿ ಆದ್ಮೇಲೆ ಮತ್ತೆ ಮಾಡ್ತಾನೆ. ಹಂಗಲ್ಲ. ಲೌಕಿಕದಲ್ಲೂ ಕೆಲವೊಂದು ವ್ಯವಸಾಯ ಮಾಡುವಂತ ಜನರು ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ. ಒಂದಿನ ಕೆಲ್ಸಕ್ಕೆ ಹೋದು 1,000 ರೂಪಾಯಿ ಸಂಬಳ ಬಂತ, ಖಾಲಿ ಆಗೋರಾಗ ಮತ್ತೆ ಹೋಗೋದಿಲ್ಲ, ಪೂರ್ತಿ ಖಾಲಿ ಆಗ್ಬೇಕು, ಆಮೇಲೆ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರಿಗೆ ಒಂದು ದಿನದ ರಾಜರು ಅಂತ ಹೇಳ್ತಾರೆ, ದಿನಕ ರಾಜ ಅಂತ ಹೇಳ್ತಾರೆ. ಆ ರೀತಿ ನಾವು ಆಗಬಾರದು, ಸರಿನಾ? ಹೀಗೆ ಈ ಒಂದು ತಾರಾಮಂಡಲದಲ್ಲಿ ಸರ್ವಶ್ರೇಷ್ಠ ನಕ್ಷತ್ರಗಳು ಯಾರು? ಸಫಲತೆಯ ನಕ್ಷತ್ರಗಳು. ಬೇರೆ ಬೇರೆ ವಿಶೇಷತೆ ಕಾರಣದಿಂದ, ಬೇರೆ ಬೇರೆ ಕಾರ್ಯದಿಂದ, ಮಕ್ಕಳು ಸಂಯೋಗ ಆಗಿರುವಂತ ಕಾರಣದಿಂದ ಅವರ ಒಂದು ಹೊಳಪು ಹೇಳುವಂಥದ್ದು ಏನಿದೆ, ಆಕಾಶದಲ್ಲಿ ವ್ಯತ್ಯಾಸ ಇರ್ತದೆ ಅಂತ ಹೇಳ್ತಾರೆ. ಆದ್ರೆ ಬೇರೆಯವರಿಗೂ ಮತ್ತು ಈ ಸಫಲತಾ ನಕ್ಷತ್ರಗಳಿಗೂ ಏನು ವ್ಯತ್ಯಾಸ ಅಂತಂದ್ರೆ, ಬೇರೆ ನಕ್ಷತ್ರಗಳು ತಮ್ಮನ್ನ ತಾವು ಭಗವಂತನ ಸೇವೆಗೆ ನಿಮಿತ್ತರಾಗಿರ್ತಾರೆ ಮತ್ತು ಬೇರೆಯವರ ತನು ಮನ ಧನವನ್ನ ಈಶ್ವರ ಕಾರ್ಯದಲ್ಲಿ ತೊಡಗಿಸಲಿಕ್ಕೆ ಸಹಯೋಗವನ್ನು ಕೊಡ್ತಾರೆ, ಸಪೋರ್ಟ್ ಅನ್ನ ಮಾಡ್ತಾರೆ. ನೋಡಿ, ನೀವು ಧನ ಕೊಟ್ಟ ನಿಮ್ ಸತ್ಯುಗದಲ್ಲಿ ಮನೆ ಸಿಗ್ತದೆ, ಇವಾಗ ಮನೆ ಕೊಟ್ಟ ಮನೆ ಸಿಗ್ತದೆ, ಇಲ್ಲಿ ಹಣ ಕೊಟ್ಟ ಇಲ್ಲಿ ಪದ್ಮ ಸಿಗ್ತದೆ, ನಿಮ್ಮ ಮಕ್ಕಳಿಗೂ ಕೂಡ ನೀವು ಕರ್ಕೊಂಡು ಹೋಗಿದ್ರೆ ಅವ್ರಿಗೂ ಭಗವಂತ ಚೆನ್ನಾಗಿ ಮಾಡ್ತಾರೆ ಅಂತ ಬಿಟ್ಟು ಏನ್ ಮಾಡ್ತಾರೆ, ಅವರ ಸಹಯೋಗವನ್ನು ಯಜ್ಞಕ್ಕೆ ಕೊಡಿಸ್ತಾರೆ. ಅದು ಯಾರು ಸಫಲತಾ ನಕ್ಷತ್ರಗಳು ಇರ್ತಾರೋ ಅವ್ರು ಸದಾ ಕಾಲ ಎದುರುಗಡೆ ಇರುವಂತ ಆತ್ಮಗಳನ್ನ ಭಗವಂತನ ಹತ್ತಿರ ಕರ್ಕೊಂಡು ಹೋಗುವಂತ ಕಾರ್ಯದಲ್ಲೇನೆ ಬ್ಯೂಸಿ ಆಗಿರ್ತಾರೆ. ಸದಾ ಇನ್ನೂ ಹತ್ತಿರ ಕರ್ಕೊಂಡು ಹೋಗ್ಬೇಕು, ಇನ್ನೂ ಹತ್ತಿರ ಕರ್ಕೊಂಡು ಬರ್ಬೇಕು, ಇನ್ನೂ ಚೆನ್ನಾಗಿ ಅನುಭವವನ್ನು ಮಾಡಿಸ್ಬೇಕು ಹೇಳುವಂತ ಚಿಂತನೆ ಅವರ ಮನಸ್ಸಿನಲ್ಲಿ ಇರ್ತದೆ. ತಾವು ತಂದೆಯ ಹತ್ತಿರ ಹೋಗ್ತಾ ಹೋಗ್ತಾ ತಾವು ಅದನ್ನ ಅನುಭವವನ್ನು ಮಾಡ್ತಾ ಆ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾ ಆ ವಿಧಿವಿಧಾನವನ್ನು ಬೇರೆಯವರಿಗೂ ತಿಳಿಸ್ತಾ ಮತ್ತು ತಂದೆಯ ಹತ್ರವನ್ನ ಕರ್ಕೊಂಡು ಹೋಗುವಂತ ಪ್ರಯತ್ನದಲ್ಲಿ ಅವರು ಸದಾಕಾಲ ಆ ಸೇವೆಯಲ್ಲಿ ಏನ್ ಮಾಡ್ತಾರೆ, ಬ್ಯೂಸಿ ಆಗಿರ್ತಾರೆ. ಅಂದ ಮೇಲೆ ನಿಮಗೆ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಎಂತ ನಕ್ಷತ್ರಗಳು, ನೀವು ಎಂತ ನಕ್ಷತ್ರಗಳು ಅಂತ ಬಿಟ್ಟು ಇಲ್ಲಿ ಬಾಬಾ 4-5 ವಿಂಗಡಣೆಯನ್ನ ಮಾಡಿದ್ದಾರೆ. ಸರ್ವಶ್ರೇಷ್ಠ ಸಫಲತೆ ನಕ್ಷತ್ರಗಳು. ಆದರೆ ಅದರಲ್ಲೂ ಒಂದು ವಿಂಗಡಣೆಯನ್ನು ಸೂಕ್ಷ್ಮ ರೂಪದ ವಿಂಗಡಣೆಯನ್ನು ಮಾಡಿದ್ದಾರೆ. ಮೊದಲನೆಯವರು ಬಾಬಾ ಹೇಳ್ತಾರೆ ಲವ್ಲಿ ನಕ್ಷತ್ರ. ಲವ್ಲಿ ಅಂತಂದೇನು, ಬಾಬಾನ ಮೇಲೆ ತುಂಬಾ ಲವ್ ಇದೆ, ಬಾಬಾ 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 ಬಾಬಾ. ನಮ್ಗೆ ಲೌಕಿಕದಲ್ಲಿ ಏನಾದ್ರು ಒಂದು ತೊಂದರೆ ಅಯ್ಯೋ ಅಂತ ಹೇಳ್ತೀವಲ್ಲ, ಅಯ್ಯೋ ಅಂತ ಬರೋದಿಲ್ಲ ಅವ್ರಿಗೆ, ಬಾಬಾ ಅಂತ ಬರ್ತಾರೆ. ಕುಂತಲ್ಲೂ ಬಾಬಾ, ನಿಂತಲ್ಲೂ ಬಾಬಾ, ಮಲಗದಲ್ಲೂ ಬಾಬಾ, ಮಾಡ್ತಾ ಇದ್ದಾರೆ ಬಾಬಾ, ಮಾಡ್ತಿದ್ದಾರೆ ಬಾಬಾ, ಮಾಡ್ತಿದ್ದಾರೆ ಬಾಬಾ, ಮಾಡ್ತಾರೆ. ಬಾಬಾನ ಮೇಲಿನಿಂದ ಅಷ್ಟು ಒಂದು ಪ್ರೀತಿ. ಕೆಲವೊಬ್ಬರು ಏನಾಗ್ತದೆ, ಬಾಯಲ್ಲಿ ಮಾತ್ರ ಬಾಬಾ ಇರ್ತಾರೆ, ಹೃದಯದಲ್ಲಿ ಬಾಬಾ ಇರೋದಿಲ್ಲ, ಜ್ಞಾನ ಸ್ಪಷ್ಟೀಕರಣ ಇರೋದಿಲ್ಲ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಬರೀ ಬಾಬಾ ಹೇಳುವಂತ ಶಬ್ದ ಅದರಲ್ಲಿ ಮಾತ್ರ ಇರ್ತಾರೆ, ಆದ್ರೆ ಜ್ಞಾನವನ್ನ ಸರಿಯಾಗಿ ತಿಳಿದುಕೊಂಡು ಧಾರಣೆ ಮಾಡಿಕೊಂಡು ಸಮಸ್ಯೆಯನ್ನು ಹೊರಗಡೆ ಬರುವಂತ ಒಂದು ಅಷ್ಟು ಶಕ್ತಿ ಅವರಲ್ಲಿ ಇರೋದಿಲ್ಲ. ಕೇವಲ ಭಾವನೆಯ ಆಧಾರದಲ್ಲಿ ಏನ್ ಮಾಡ್ತಿರ್ತಾರೆ, ಬಾಬಾ ಬಾಬಾ ಅಂತ ಲವ್ ಪ್ರೀತಿಲಿ ಏನ್ ಮಾಡ್ತಾರೆ, ಮುಳುಗೋಗಿರ್ತಾರೆ. ಇವರು ಲವ್ಲಿ ನಕ್ಷತ್ರಗಳು. ಇನ್ನು ಬಾಬಾ ಹೇಳ್ತಾರೆ ಲಕ್ಕಿ. ಲಕ್ಕಿ ಅಂದ್ರೆ ಭಾಗ್ಯವಂತರು. ಏನು, ನಿಮ್ಮ ಇರುವಂತ ಧನವನ್ನು ಈಶ್ವರ ಕಾರ್ಯದಲ್ಲಿ ಹಾಕಿಬಿಟ್ಟು ಭಾಗ್ಯವಂತರಾಗಿದ್ದೀರಿ, ಸಮಯವನ್ನ ಈಶ್ವರ ಕಾರ್ಯದಲ್ಲಿ ಹಾಕಿದ್ರಿ, ಭಾಗ್ಯವಂತರಾಗಿದ್ದೀರಿ, ಸಂಕಲ್ಪವನ್ನು ಹಾಕ್ಬಿಟ್ಟು ಭಾಗ್ಯ ಮಾಡ್ಕೊಂಡಿದ್ರಿ. ಅಂತಂದ್ರೆ ಈಶ್ವರಿಯ ಬ್ಯಾಂಕ್ ನಲ್ಲಿ ಅದನ್ನು ತೊಡಗಿಸಿಕೊಂಡು ಸಫಲ ಮಾಡಿಕೊಂಡು ಭಾಗ್ಯ ಮಾಡ್ಕೊಂಡಿರೋದನ್ನ, ತನು ಮನ ಧನ ಶ್ವಾಸ ಸಂಕಲ್ಪ ಸಮಯ ಕರ್ಮ, ಕರ್ಮದ ಫಲ ಎಲ್ಲವನ್ನೂ ಯಜ್ಞಕ್ಕೆ ಸಮರ್ಪಣೆ ಮಾಡಿಬಿಟ್ಟು ಸಮರ್ಪಣೆ ಮಾಡುವ ಭಾವನೆಯ ಫಲದಲ್ಲಿ ನಿಮ್ಮ ಕರ್ಮದಿಂದಲೇ ನೀವು ಭಾಗ್ಯವನ್ನ ಮಾಡಿಕೊಳ್ಳುವಂಥದ್ದು. ಮೂರನೇವರು ಸದಾ ಶಕ್ತಿಶಾಲಿ. ಶಕ್ತಿಶಾಲಿ ಅಂತಂದ್ರೆ ಅವ್ರಿಗೆ ಏನಿರ್ತದೆ, ಭಯ ಇರ್ತದೆ. ಮುಂದೇನಾದ್ರು ತೊಂದರೆ ಆಗ್ಬಿಟ್ರೆ, ಕಷ್ಟ ಆಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ತಮ್ಮ ಸುತ್ತೂನು ಕೂಡ ಯೋಗದ ಬೇರೆ 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 ಯೋಗದ ವಿಧಿವಿಧಾನದಲ್ಲಿ ತಮ್ಮನ್ನ ಪ್ರೊಟೆಕ್ಷನ್ ಆಗಿ ಇಟ್ಕೊಳ್ಬಹುದು. ಸೇಫ್. ಹೆಂಗ್ ಸೇಫು? ಅಯ್ಯೋ
ಸೇವಾ ಕೇಂದ್ರಗಳಿಗೆಲ್ಲ ಹೋದ್ರೆ ಎಲ್ಲೆಲ್ಲ ಏನೇನೋ ಮಾತಾಡ್ತಾರಪ್ಪ, ನಾವು ಸುಮ್ಮನೆ ಮನೇಲಿ ಇದ್ಬಿಡೋಣ ಆರಾಮಾಗಿ ಅಂತ ಹೇಳ್ಬಿಟ್ಟು, ಸರಿನಾ, ಸೇಫ್. ಅಥವಾ ಬಾಬನ ಒಳಗಡೆನೆ ಛತ್ರ ಛಾಯೆಯಲ್ಲಿ ಇದ್ಬಿಡೋಣ, ಬೇರೆ ಸುದ್ದಿನೇ ನಮ್ಗೆ ಬೇಡ ಅಂತ ಹೇಳ್ಬಿಟ್ಟು ಯೋಗದ ಒಳಗಡೆನೆ ನಾವ್ ಇದ್ಬಿಡೋಣ, ಹೊರಗಡೆ ಹೋಗ್ಬಿಟ್ಟು ಕಷ್ಟ ಆಗ್ಬಿಟ್ಟು. ಅವಾಗ ಸದಾ ಶಕ್ತಿಶಾಲಿ ಅಂತಂದೇನು, ತನ್ನ ಮನಸ್ಸನ್ನ ಹಠಯೋಗದ ರೂಪದಲ್ಲಿ ತುಂಬಾ ಕಷ್ಟದಲ್ಲಿ ತುಂಬಾ ಪರಿಶ್ರಮದಲ್ಲಿ ಇಲ್ಲೇ ಕೂತ್ಕೋ, ಇಲ್ಲೇ, ಅಯ್ಯೋ ಮನೆಯಿಂದ ಹೊರಗಡೆ ಹೋದ್ರೆ ಅಣ್ಣವ್ರೆ ಮದುವೆ ಮನೆಗೆ ಹೋಗ್ಬೇಕಾಗ್ತದೆ, ಎಂಗೇಜ್ಮೆಂಟ್ಗೆ ಹೋಗ್ಬೇಕಾಗ್ತದೆ, ನಾನು ಹೋಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಶ್ರೀಮತವನ್ನು ಫಾಲೋ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಹೇಳುವಂತ ಒಂದು ಕಾರಣದಿಂದ ಸ್ಥೂಲವಾಗಿ ಸೂಕ್ಷ್ಮವಾಗಿ ಸದಾ ಕಾಲ ನಾನು ಬಾಬಾ ನಾನು ಬಾಬಾ ನಾನು ಬಾಬಾ ಅಂತ ಹೇಳ್ಬಿಟ್ಟು ಏನ್ ಮಾಡುವಂಥದ್ದು, ಮನಸ್ಸನ್ನು ತುಂಬಾ ಏನು ಏಕಾಗ್ರತೆಯಿಂದ ಹಠಯೋಗದ ರೂಪದಲ್ಲಿ ಒಳಗಡೆಗೆ ಏನು ಮಾಡುವಂತ ಶಕ್ತಿಶಾಲಿ. ಅದು ಹೆಂಗಿರ್ತಾರೆ ಅಂತಂದ್ರೆ, ಕೆಲವರು ಹೊರಗಡೆ ಮನೆಯಿಂದ ಹೊರಗಡೆ ಹೋದ ನನ್ನ ಶರೀರ ತುಂಬಾ ಡೆಲಿಕೇಟ್ ಅನ್ನೋರು, ನೀರು ಕುಡಿದ್ರೆ ನೆಗಡಿ ಆಗ್ಬಿಡ್ತದೆ, ಅದಕ್ಕೆ ನಾನು ಮನೆಯಿಂದ ಹೊರಗಡೆ ಹೋಗೋದಿಲ್ಲ, ಹೋದ್ರೂನು ಕೂಡ ಮನೆ ನೀರನ್ನೇ ತಗೊಂಡೋಗ್ತೇನೆ ಅಂತ ಹೇಳ್ಬಿಟ್ಟು ಏನ್ ಮಾಡೋದು, ತಮ್ಮ ಆರೋಗ್ಯದ ಬಗ್ಗೆ ತುಂಬಾ ಅತೀವವಾದಂತ ಒಂದು ಕಾಳಜಿ ಮತ್ತು ರಕ್ಷಣೆ. ಯಾವಾಗ ನೀವು ಹೊರಗಡೆನೆ ಹೋಗೋದಿಲ್ಲ ಯಾವುದೇ ಕಾರಣಕ್ಕೆ, ಆವಾಗ ಶಕ್ತಿಶಾಲಿ ಇರ್ತಿರೋ ಇರಲ್ವೋ. ಹೀಗೆ ಆ ಒಂದು ಹೆಚ್ಚಿನ ಒಂದು ಸುರಕ್ಷತೆಯ ಕಡೆಗೆ ಒತ್ತನ್ನು ಕೊಡುವಂಥವ್ರು, ಇದು ಸದಾ ಶಕ್ತಿಶಾಲಿ, ಬಾಬನ ಸಿದ್ಧ ಕೆಳಗಡೆ ಇಳಿಯುವುದಿಲ್ಲ. ಇನ್ನು 3ನೇವರು 4ನೇವರು ಪರಿಶ್ರಮದ ಅನುಭವ ಮಾಡುವಂಥವ್ರು. ಏನ್ ಮಾಡ್ತಾರೆ, ಯೋಗ ಮಾಡ್ಬೇಕಾದ್ರೆ, ಯಾವ್ದೊಂದು ಕರ್ಮ ಮಾಡ್ಬೇಕಾದ್ರೆ, ಸಫಲತೆಯನ್ನು ಪಡಿಬೇಕಾದ್ರೆ ಏನ್ ಮಾಡ್ಬೇಕಾಗ್ತದೆ, ಪರಿಶ್ರಮ ಪಡಬೇಕಾಗ್ತದೆ. ಯಾಕೆ ಅಂತಂದ್ರೆ ಸದಾಕಾಲ ಈಶ್ವರ ನಿಯಮವನ್ನ, ಶ್ರೀಮತವನ್ನ, ವಿಧಿವಿಧಾನವನ್ನ ಸಮಯಕ್ಕೆ ತಕ್ಕಾಗಿ ಕಾರ್ಯದಲ್ಲಿ ತರದೇ ಇರುವಂತ ಕಾರಣದಿಂದ, ಬಲಹೀನತೆಗಳಿಗೆ ಕಡೆಗೆ ನೆಗ್ಲಿಜೆನ್ಸ್ ಇರುವಂತ ಕಾರಣದಿಂದ ಏನ್ ಮಾಡ್ತಾರೆ, ಸಫಲತೆಯನ್ನ ಪಡೆದುಕೊಳ್ಳಿಕ್ಕೆ ಸ್ವಲ್ಪ ಪರಿಶ್ರಮ ಪಡ್ತಾರೆ. ಸಫಲತೆ ಸಿಗ್ತದೆ, ಭಗವಂತನ ಸೇವೆಗೂ ಸಿಗ್ತದೆ, ಆದ್ರೆ ಸದಾ ಇರೋದಿಲ್ಲ, ಆವಾಗ ಸಿಗ್ತಾ ಇರ್ತದೆ. ನೆಕ್ಸ್ಟ್ ಬಾಬಾ ಹೇಳ್ತಾರೆ, ಸದಾ ಸಹಜ ಸಫಲತೆಯನ್ನು ಪಡೆಯುವಂತ ಆತ್ಮಗಳು. ಸಹಜವಾಗಿ ಅವ್ರಿಗೆ ಕಷ್ಟ ಅಂತ ಅನ್ಸೋದೇ ಇಲ್ಲವಂತ. ಆಟ ಆಡ್ದಂಗ ಅವ್ರು ಏನ್ ಮಾಡ್ತಾ ಇರ್ತಾರೆ, ಕರ್ಮವನ್ನು ಮಾಡ್ತಾ ಇರ್ತಾರೆ. ಯಾವುದೇ ವಿಷಯ ಇಲ್ಲಿ ಜ್ಞಾನ, ಯೋಗ, ಧಾರಣೆ, ಸೇವೆ, ಲೌಕಿಕ, ಅಲೌಕಿಕ, ಶಾರೀರಿಕ, ಮಾನಸಿಕ, ಅಂದ್ರೆ ಸಮಸ್ಯೆಗಳು ಬರೋದಿಲ್ಲ, ವಿಘ್ನಗಳು ಬರೋದಿಲ್ಲ ಅಂತಲ್ಲ, ಎಲ್ಲಾ ರೀತಿಯದು ಬರ್ತಾ ಇರ್ತದೆ. ಆದ್ರೂ ಕೂಡ ಆ ಎಲ್ಲ ಕರ್ಮದಲ್ಲೂ ಭಗವಂತನ ಸಾನ್ನಿಧ್ಯದಿಂದ, ಸಂಯೋಗದಿಂದ, ಸಪೋರ್ಟ್ ಇಂದ, ಸ್ವತಃ ಭಗವಂತನಿಂದನೇ ಕರ್ಮವನ್ನು ಮಾಡಿಸ್ತಾ ಸಫಲತೆಯ ಅನುಭವವನ್ನ ಮಾಡ್ತಾ ಇರುವಂತವ್ರು ಅಂದ್ಮೇಲೆ, ಅಂದ್ರೆ ಬಾಬಾ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಆದ್ಮೇಲೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಮುರಳಿಯ ಮುಖ್ಯ ಸೀಕ್ರೆಟ್ ಏನು ಅಂತಂದ್ರೆ, ಸಫಲ. ಫಲ ಯಾವಾಗ ಬರ್ತದೆ, ಕರ್ಮ ಮಾಡಿದಾಗ ಫಲ ಬರ್ತದೆ. ಬೇರೆ ಎಲ್ಲ ನಕ್ಷತ್ರಗಳಿಗೂ ಈ ನಕ್ಷತ್ರಗಳಿಗೂ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಎಲ್ಲ ನಕ್ಷತ್ರಗಳು ಕರ್ಮದ ಮೊದಲು ಬಾಬಾ ನಾನು ಮಾಡ್ತಿದ್ದು ನನಗೆ ಸಹಯೋಗ ಕೊಡು, ಮಾಡ್ಬೇಕಾದ್ರೆ ಬಾಬಾ ನೆನಪಿರೋದಿಲ್ಲ, ಆದ್ಮೇಲೆ ಬಾಬಾ ಸಹಯೋಗ ಕೊಟ್ಟಿದೆಯಲ್ಲ ಥ್ಯಾಂಕ್ ಯು. ಈ ಸಫಲತೆಯ ನಕ್ಷತ್ರಗಳು ಮೊದಲು ಬಾಬಾ, ಮಾಡ್ಬೇಕಾದ್ರೂ ಬಾಬಾ, ಕರ್ಮದ ಫಲ ಬಂದ್ಮೇಲೂ ಬಾಬಾ, ಫಲವನ್ನ ಭಗವಂತನಿಗೆ ಕೊಡೋದಲ್ಲೂ ಕೂಡ ಬಾಬಾ. ಅಂದ್ರೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಪ್ರತಿಯೊಂದು ಕರ್ಮದಲ್ಲೂ ಭಗವಂತನನ್ನ ಸೇರಿಸಿಕೊಳ್ಳುವಂಥದ್ದು. ಕರ್ಮದಲ್ಲೂ ನಾವು ಕೆಲವೊಂದ್ಸಲ ಏನ್ ಮಾಡ್ತೀವಿ, 4ರಿಂದ 4:45 ಯೋಗ ಮುಗೀತು ಬಾಬಾ, ಆಮೇಲೆ ಅಲ್ಲೇ ನಾವು ಬಂದ್ಬಿಡ್ತೀವಿ, ಕರ್ಮಕ್ಷೇತ್ರಕ್ಕೆ ಇಳಿದು ಬಿಡ್ತೀವಿ. ಮತ್ತೆ ಯಾವಾಗ್ಲೂ ಟ್ರಾಫಿಕ್ ಕಂಟ್ರೋಲ್ ಇಂದ ಹಾಡು ಕೇಳ್ತು, ಮುರ್ಲಿ ಓದ್ಬೇಕು ಅಂತ ಸಮಯ ಸಿಕ್ತು, ಯೂಟ್ಯೂಬ್ ಅಲ್ಲಿ ನೋಡಿದ್ವಿ, ಅವಾಗ ಮಾತ್ರ ಬಾಬಾ, ಇಲ್ಲ ಅಂದಿಲ್ಲ. ಮತ್ತೆ ಸಾಯಂಕಾಲ ನುಮಾಶಾಮ ಯೋಗಕ್ಕೆ ಬಂದಾಗ, ರಾತ್ರಿ ಕ್ಲಾಸ್ ಕೇಳಿದಾಗ, ಸೇವಾ ಕೇಂದ್ರಕ್ಕೆ ಹೋದಾಗ ಮಾತ್ರ ಇರ್ತದೆ. ಇವರಿಗೆಲ್ಲ ಸಫಲತೆಯ ನಕ್ಷತ್ರಗಳು ಅಂತ ಹೇಳೋದಿಲ್ಲ. ಸಫಲತೆ ಅಂತಂದ್ರೆ ಏನು, ಪ್ರತಿ ಕರ್ಮದಲ್ಲೂ ಭಗವಂತನ ಇರುವಿಕೆಯ ಅನುಭವ ಆಗ್ತಾ, ಆ ಸಫಲತೆಯ ಅನುಭವವನ್ನ ಸದಾ ತಾನೂ ಮಾಡ್ತಾ, ಬೇರೆಯವ್ರಿಗೂ ಮಾಡಿಸ್ತಾ, ಸದಾಕಾಲ ಈಶ್ವರಾನುಭೂತಿ ಸ್ವಸ್ಥಿತಿಲಿ ಇಂಪ್ರೂವ್ಮೆಂಟ್ಸ್ ಅನ್ನು ನೋಡ್ತಾ, ಸೇವೆಯ ಕ್ಷೇತ್ರದಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಅನ್ನ ನೋಡ್ತಾ 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 ಹೋಗುವಂಥವ್ರು. ಆದ್ಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, ಸೇವೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂದ್ರೆ ಸ್ಥೂಲವಾಗ್ಲಿ ಕಾಣಬೇಕು ಅಂತಲ್ಲ, ಆಂತರಿಕವಾದ ಸ್ಥಿತಿಯ ಆಧಾರದಲ್ಲೂ ಕೂಡ ಏನ್ ಮಾಡ್ಬೋದು, ಖುಷಿಯಲ್ಲಿ, ಅದು ನಿಮಗೆ ಮಾತ್ರ ಗೊತ್ತಾಗುತ್ತೆ. ಬಾಬಾ ಹೇಳ್ತಾರೆ ವಿಚಿತ್ರತಾಯ ತಾರಾಮಂಡಲ ಅಂತ ಹೇಳಿದ್ರು, ಅದಕ್ಕೇನೆ ಇದು ಬ್ರಾಹ್ಮಣರಿಗೆ ಮತ್ತು ಶಿವಭಾವನೆಗೆ, ಬ್ರಹ್ಮ ಬಾಬಾ ಅವರಿಗೆ ಮಾತ್ರ ಗೊತ್ತಾಗ್ತದೆ. ಹೀಗೆ ಎಷ್ಟು ನೀವು ಈ ರೀತಿ ಭಗವಂತನಿಗೆ ಸಂಯೋಗವನ್ನ ಕೊಡ್ತಾ ಹೋಗ್ತಿರೋ, ಅಷ್ಟು ನಿಮ್ಮಲ್ಲಿ ಏನಾಗ್ತದೆ, ಪ್ರಕಾಶತೆ ಹೇಳುವಂಥದ್ದು ವ್ಯತ್ಯಾಸ ಬರ್ತದೆ. ಈಗ ಬಾಬಾ ಹೇಳ್ತಾರೆ, ನೋಡಿ ಮಕ್ಕಳು ಇಷ್ಟು ಗ್ರೂಪ್ನಲ್ಲಿ ಇದ್ದಾರೆ, ನೀವ್ ಯಾರಾಗಿದ್ದೀರಿ ಹೇಳೋದನ್ನ ಇವಾಗ ರಿಸಲ್ಟ್ಸ್ ಹೇಳ್ತಿದ್ದಾರೆ ಬಾಬಾ, ಫಲಿತಾಂಶವನ್ನು ಹೇಳ್ತಿದ್ದಾರೆ.
ಈಗ ಹೆಚ್ಚಿನ ಮಕ್ಕಳು ಏನಾಗಿದಾರಂತೆ ಲಕ್ಕಿ ಮತ್ತು ಲವ್ಲಿ. ಲಕ್ಕಿ ಮತ್ತು ಲವ್ಲಿ ಅಂತಂದ್ರೆ ಬಾಬಾ 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 ಅಂತ ಹೇಳುವಂತರು. ಲಕ್ಕಿ ಅಂತಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಈಶ್ವರಿಯ ದಾನ ಧರ್ಮ ಪುಣ್ಯ ಕಾರ್ಯವನ್ನು ಮಾಡಿ ತಮ್ಮ ಭಾಗ್ಯವನ್ನು ವರ್ತಮಾನ ಮತ್ತು 21 ಜನ್ಮಕ್ಕೋಸ್ಕರ ಮಾಡಿಕೊಳ್ಳುವಂತ ಈ ಲೆವೆಲ್ ಅಲ್ಲಿ ಹೆಚ್ಚಿನ ಜನ ಬಂದಿದ್ದೀರಿ. ಆದರೆ ಸಫಲತೆ ನಕ್ಷತ್ರಗಳು ಆಗಿಲ್ಲ. ಅಂದ್ರೆ ಬಾಬಾ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇರೋದು, ಲೌಕಿಕ ದಿನನಿತ್ಯದ ಕರ್ಮವನ್ನು ಮಾಡಬೇಕಾದಂತ ಸಮಯದಲ್ಲಿ ಯಾವ ಪರ್ಸೆಂಟೇಜ್ ಅಲ್ಲಿ ಭಗವಂತನನ್ನು ಉಪಯೋಗ ಮಾಡಿಕೊಳ್ಳಬೇಕು ಅದನ್ನು ನೀವು ಮಾಡಿಕೊಳ್ತಾ ಇಲ್ಲ. ಶಕ್ತ್ಯಾನುಸಾರ ಈಶ್ವರಿ ಸೇವೆ ಮಾಡ್ತಿದ್ದೀರಿ, ಮನಸ ವಾಚ ಕರ್ಮಣ ತನು ಮನ ಧನ ಬಾಬಾ 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 ಅಂತ ಹೇಳ್ತಾ ಇದ್ದೀರಿ. ಆದರೆ ಸದಾ ಸರ್ವ ಕರ್ಮದಲ್ಲೂ ಸರ್ವ ಸಮಯದಲ್ಲೂ ಕೂಡ ಮುಖ್ಯವಾಗಿ ಸ್ಥೂಲ ಶಾರೀರಿಕ ಲೌಕಿಕ ಕರ್ಮ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸರೆಂಡರ್ ಸೇವಾಧಾರಿಗಳಾಗಿದ್ದು ಕೂಡ ಸ್ಥೂಲ ಕರ್ಮ ಮಾಡಬೇಕಾದ ಸಂದರ್ಭದಲ್ಲಿ ಆವಾಗ ಭಗವಂತನ ಜೊತೆಯ ಒಂದು ಪರ್ಸೆಂಟೇಜ್ ನಲ್ಲಿ ಏನಿದೆ ವ್ಯತ್ಯಾಸ ಇದೆ. ಅದನ್ನ ಇವತ್ತೇನ್ ಮಾಡ್ಕೊಳ್ಬೇಕು, ಸೇರಿಸ್ಕೊಳ್ಬೇಕಾಗಿರುವಂತ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಇದಿಷ್ಟು ಪ್ಲಸ್ ಆಗಿರುವಂತದ್ದು. ಇದ್ರ ಜೊತೆಗೆ ಬಾಬಾ ಇನ್ನೊಂದು 2 ಆತ್ಮಗಳ ಒಂದು ವರ್ಣನೆ ಅಂತಾನು ಹೇಳಿ ಅಥವಾ ಅದರ ಒಂದು ಎಕ್ಸ್ಪ್ಲನೇಷನ್ ಅಂತಾನು ತಿಳ್ಕೊಳ್ಳಿ. ವರ್ಣನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದರ ಒಂದು ವಾಸ್ತವಿಕತೆಯನ್ನು ಬಾಬಾ ಏನ್ ಮಾಡ್ತಾ ಹೇಳ್ತಿದ್ದಾರೆ. ಏನು, ಕೆಲವೊಂದು ಮಕ್ಕಳು ಈ ರೀತಿ ಮಾಡ್ತಾ 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 ಬಾಬನಿಗೆ ಡೈವರ್ಸ್ ಕೊಡುವಂತ ಗಿರ್ನಿವಾಲೆ ಆತ್ಮ, ಬಾಬನಿಗೆ ಬಿಟ್ಬಿಟ್ಟು ಹೋಗುವಂತ ಆತ್ಮಗಳು, ಈಶ್ವರಿ ಜ್ಞಾನವನ್ನೇ ಬಿಡುವಂಥವ್ರು, ಈಶ್ವರಿ ಪರಿವಾರವನ್ನೇ ಬಿಡುವಂಥವ್ರು, ಆ ರೀತಿ ಆತ್ಮಗಳು ಕೂಡ ಇದ್ದಾರೆ. ಅಂದ್ರೆ ಈಗ ಬಾಬಾ ಹೇಳ್ತಾ ಇರೋದು ಈ 33 ಕೋಟಿ ಇರುವಂತ ಆತ್ಮಗಳು ಆ ಗ್ರೂಪ್ ಅಲ್ಲಿ ಬರ್ತಾ ಇದ್ದಾರೆ ಬಾಬಾ. ಅಂತ ಆತ್ಮಗಳು ಕೂಡ ನನ್ನ ಮಕ್ಕಳೇನೆ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆನಾ? ಯಾವಾಗ ಬೇಕಾದ್ರೂ ಅವ್ರೇನಾಗ್ಬಹುದು, ಈಶ್ವರಿ ವಿಶ್ವವಿದ್ಯಾಲಯವನ್ನ ಜ್ಞಾನವನ್ನ ಬಿಟ್ಬಿಟ್ಟು ಹೋಗ್ಬಿಡ್ಬಹುದು. ಆದ್ರೆ ಅದು ಬಿಡುವಂತ ಮೊದಲು ಅವ್ರದೊಂದು ಕ್ಯಾಟಗರಿ ಇರ್ತದಂತೆ. ಏನಂತ ಅಂತಂದ್ರೆ ಪೂಂಚವಾಲೆ ಅಂದ್ರೆ ಬಾಲ ಇರ್ತದಂತ. ಬಾಲ ಅಂತಂದ್ರೆ ಏನು, ಪ್ರಶ್ನೆ ಮಾಡ್ತಾ ಇರ್ತಾರ, ಅದ್ಯಾಕ್ ಹಾಗೆ, ಇದ್ಯಾಕ್ ಹೀಗೆ, ಇವ್ರ್ಯಾಕ್ ಹಿಂಗ್ ಮಾಡ್ತಾರೆ, ಅವ್ರ್ಯಾಕ್ ಹಂಗ್ ಮಾಡ್ತಾರೆ, ಬಾಬಾ ಮೂಲಿನ ಹಂಗ್ಯಾಕ್ ಹೇಳಿದ್ದಾರೆ, ಇದ್ಯಾಕ್ ಹಿಂಗ್ ಹೇಳಿದ್ದಾರೆ, ನಾಮ 5000 ವರ್ಷದ ಒಪ್ಕೊಳ್ಳೋದು ಹೆಂಗೆ, ನಾಮ ಸ್ಟಾರ್ಟ್ ಆಗಿದ್ ಹೇಗೆ, ಡೈನೋಸಾರ್ಸ್ಗಳು ಇವತ್ತಿಲ್ವಲ್ಲ ಮತ್ತೆ ಹೆಂಗ್ ಉಟ್ಕೊಳ್ತಾವದು, ಸತ್ಯುಗದಲ್ಲಿ ಸೊಳ್ಳೆಗಳಿರಲ್ವಂತೆ, ಮತ್ತೆ ಆರಂಭ ಇಲ್ಲಿಂದ ಸ್ಟಾರ್ಟ್ ಆಗ್ತದದು. ಹೀಗೆ ಭಗವಂತನ ನೆನಪು ಮಾಡ್ಲಿಕ್ಕೆ ಯೋಗವನ್ನ ಮಾಡ್ಲಿಕ್ಕೆ ಏನು ಬೇಕು ಅದನ್ನು ಒಂದು ಬಿಟ್ಟು ಉಳಿದಿದ್ ಎಲ್ಲ ವಿಷಯದಲ್ಲಿ ಏನ್ ಮಾಡೋದು ಮುಗ್ತೋಸು. ಸೇವಾ ಕೇಂದ್ರಕ್ಕೆ ಇಷ್ಟೆಲ್ಲ ಧನ ಬರ್ತದಲ್ಲ, ಅದ್ ಹೆಂಗ್ ಖರ್ಚು ಮಾಡ್ತಾರೆ, ಬ್ರಹ್ಮಕುಮಾರದಲ್ಲಿ ಹಣ ಎಲ್ಲಿಂದ ಬರ್ತದೆ, ಇಷ್ಟಿಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ತಾರಲ್ಲ ಅದ್ ಹೆಂಗ್ ಆಗ್ಬಿಡ್ತದೆ, ಅವ್ರಿಗೆ ಸರಿ ಆರೋಗ್ಯ ಸರಿ ಇಲ್ಲ ಅಂದ್ರೆ ಮುಂದೆ ಯಾರು ನೋಡ್ಕೊಳ್ತಾರೆ. ಹೀಗೆ ಅವರಿಗೆ ಸಂಬಂಧ ಇಲ್ಲದೇ ಇರುವಂತ ವಿಷಯದಲ್ಲಿ ಪುರುಷಾರ್ಥ ಮತ್ತು ಸೇವೆಗೆ ಏನು ಬೇಕು ಅದನ್ನು ಬಿಟ್ಟು ಉಳಿದಿದ ಕಡೆಯಲ್ಲೆಲ್ಲ ತಲೆಯನ್ನ ಹಾಕಿ ಅದರಲ್ಲಿ ಮನನ ಚಿಂತನೆ ವಿಚಾರ ಸಾಗರ ಮಂಥನ ಮಾಡುವಂತವ್ರು ಮತ್ತು ಸದಾ ಬಾಬನ ಹತ್ರ ನಿಮಿತ್ತದವ್ರ ಹತ್ರ ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ ಪ್ರಶ್ನೆ ಕೇಳುವಂತ. ಸ್ವ ಉನ್ನತಿಗೆ, ಸೇವೆಯ ಉನ್ನತಿಗೆ ನೀವು ಪ್ರಶ್ನೆಯನ್ನ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಸಮಜಾಯಿಷಿ ಉತ್ತರವನ್ನ ಪಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪು ಇಲ್ಲ, ಏನು ತಪ್ಪಿಲ್ಲ. ಆದರೆ ಜ್ಞಾನದ ವಿಷಯದಲ್ಲಿ ಮತ್ತೆ ಕೆಲವೊಂದ್ಸಲ ಏನ್ ಮಾಡ್ತಾರೆ, 8 ಜನ್ಮ ಹೇಗೆ, 12 ಜನ್ಮ ಹೇಗೆ, ಎಷ್ಟು ವರ್ಷ ತಗೊಳ್ತಾರೆ, ಇವಾಗ ಏನು ಎಷ್ಟನೇ ವರ್ಷಕ್ಕೆ ಇವನು ಬರ್ತಾರೆ, ಯಾರು ಲಕ್ಷ್ಮೀನಾರಾಯಣನ ಪಟ್ಟಾಭಿಷೇಕ ಆಗ್ತದೆ, 5000 ವರ್ಷನೇ ಹಾಗಾಗ್ತದೆ. ಹೀಗೆ ಆ ಒಂದು ನಂಬರ್ಸ್ ಗಳಿದಲ್ಲ, ನಂಬರ್ಸ್ ಗೇಮ್ ಅಲ್ಲಿ ಏನ್ ಮಾಡುವಂಥದ್ದು, ಆಟ ಆಡುವಂಥವ್ರು, ಅದರ ಬಗ್ಗೆ ಹೆಚ್ಚಿನ ಚಿಂತನ ಮಂಥನ ಮಾಡುವಂಥವ್ರು ಅದು ಬೇಡ. ಹೌದು ಅಣ್ಣವ್ರೆ, ಮನುಷ್ಯರ ಬಗ್ಗೆ ಹಿಂಗಾಯ್ತು, ಪ್ರಾಣಿಗಳು ಭಗವಂತ ನೆನ್ಪು ಮಾಡ್ತಾರಾ, ಪ್ರಾಣಿಗಳು ಕೂಡ ಪತಿತ ಪಾವನ ಆಗ್ತದೋ, ಅವ್ರಿಗೆ ಪರಿಚಯ ಸಿಗತ್ತಾ, ಇವ್ರಿಗೆ ಮಾಡ್ಬೇಕಾದ್ರೆ ಬೇಕಾದಷ್ಟು ಕೆಲಸ ಇದೆ ಭಗವಂತನು, ಅದನ್ನು ಬಿಟ್ಬಿಟ್ಟು ಏನ್ ಮಾಡುದು, ಪ್ರಾಣಿಗಳಿಗೆ ಏನಾದ್ರು ಪರಂಧಾಮ ಬೇರೆ ಇದೆಯಾ, ಅವ್ರೇನಾದ್ರು ಮೆಡಿಟೇಷನ್ ಏನಾದ್ರು ಅವ್ರಿಗೆ ಅರ್ಥ ಆಗ್ತದಾ, ಬೇರೆ ಎಲ್ಲ ವಿಷಯ ಗೊತ್ತಾಗ್ತದಲ್ಲ, ಹೀಗೆ ಅದ್ರ ವಿಷಯದಲ್ಲೆಲ್ಲ ಏನ್ ಮಾಡೋದು, ಮೂಗು ತೋರಿಸುವಂತ. ಬಾಬಾ ಏನ್ ಹೇಳ್ತಾರೆ, ಮಕ್ಕಳು ನಿಮ್ಮ ಬಗ್ಗೆ ತಿಳ್ಕೊಳ್ಳೋದೇ ಇನ್ನು ಬೇಕಾದಷ್ಟಿದೆ, ಜ್ಞಾನ ಸರಿಯಾಗಿ ಹೇಳಿದ್ರೆ 5000 ವರ್ಷ ನನಗೆ ಸಾಕಾಗೋದಿಲ್ಲ, ಅದಕ್ಕಾಗಿ ಯೋಗವನ್ನ ಮಾಡ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ತಿಳ್ಕೊಳ್ಳಿ. ಇವತ್ತಿನ ಮುರಳಿಲು ಹೇಳಿದಾರಲ್ಲ, ಬೇಕಾದಷ್ಟು ಸಮಯ ಇದೆ ಅಂತ ಟೈಮ್ ಪಾಸ್ ಮಾಡ್ಬಿಡ್ತಾರಂತೆ, ಸಮಯ ಬೇಕಾದಷ್ಟಿದೆ ಆತ್ಮಗಳೇ, ಅದು ನಿಮ್ ಸಾವು ಯಾವಾಗ ಬರ್ತದೆ ನಿಮ್ಗೆ ಗೊತ್ತಿದ್ಯಾ ಅಂತ ಕೇಳ್ತಾರೆ ಬಾಬಾ. ಅದಕ್ಕಾಗಿ ಕೆಲವರು
ಈ ರೀತಿ ಬಾಲವನ್ನ ಹಚ್ಚುವಂಥದ್ದು, ಯಾಕೆ ಏನು ಹೇಗೆ ಇಲ್ಲ ಅಂತ ಇಂತಹ ಆತ್ಮಗಳು ಕೂಡ ಇದ್ದಾರೆ. ಆದ್ರೆ ನೀವೇನಾಗ್ಬೇಕು, ಲಕ್ಕಿ ಆಗಿದ್ದೀರಿ, ಲವ್ಲಿ ಆಗಿದ್ದೀರಿ, ಭಾಗ್ಯವಂತ ಆತ್ಮಗಳಾಗಿರುವಂತ ಕಾರಣದಿಂದ ನಿಮ್ಮನ್ನು ನಾನು ಆಯ್ಕೆ ಮಾಡಿದ್ದೇನೆ. ಆದ್ರೆ ಈಗ ಸಫಲತೆಯ ನಕ್ಷತ್ರಗಳು ಕೂಡ ಆಗಿ ಇವರೇ ಸದಾ ಶ್ರೇಷ್ಠವಾಗಿರುವಂತಹ ನಕ್ಷತ್ರಗಳು. ಅಂದ್ರೆ ಸಫಲತೆ ಬಂತು ಅಂತಂದ್ರೆ ನೀವು ಯಾರನ್ನು ಕೇಳಬೇಕಾದಂತಹ ಬೇಡುವಂತಹ ಅವಶ್ಯಕತೆ ಇಲ್ಲ. ಕೊನೆಯಲ್ಲಿ ಒಂದು ಸುಂದರ ಮಾತನ್ನ ಬಾಬಾ ಹೇಳ್ತಾರೆ, ಮಗು, ಭಗವಂತನ ಕಾರ್ಯವಾದ ನೀನು ಬೇಡುವಂತ ಅವಶ್ಯಕತೆ ಇಲ್ಲ, ನಿನ್ನ ಕಾರ್ಯವಾದ ನೀನು ಬೇಡಬೇಕಾಗ್ತದೆ. ಬಾಬಾ ನನಗೆ ಸಹಯೋಗ ಕೊಡು, ನನಗೆ ಸಹಯೋಗ ಕೊಡು, ಯಾಕೆ ನಿನ್ ಕೆಲಸ ಅಲ್ಲ. ಅದೇ ಭಗವಂತನ ಕಾರ್ಯ ಆಗಿದ್ದರೆ ನೀನು ಕೇಳುವಂತ ಪ್ರಶ್ನೆ ಏನಿದೆ? ಅವನ ಕಾರ್ಯಕ್ಕೆ ನೀನು ಕೇವಲ ಏನು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಬೇರೆಯವ್ರ ಮನೆ ಸಹಯೋಗ ಕೊಡ್ಲಿಕ್ಕೆ ಹೋಗಿದ್ದೆ ತರಕಾರಿ ಕಟ್ ಮಾಡ್ಲಿಕ್ಕೆ, ಏನ್ ತರಕಾರಿ ಕೊಟ್ಟಿದ್ರೆ ಕಟ್ ಮಾಡಿ ಕೊಟ್ಟಾಯ್ತು, ಯಾಕೆ ಏನು ಹೇಗೆ ನಿಮ್ಗೆ ಬೇಕಾಗಿಲ್ಲ. ಪಲ್ಯ ಮಾಡ್ತಾರೋ, ಸಾಂಬಾರು ಮಾಡ್ತಾರೋ, ಹುಳಿ ಮಾಡ್ತಾರೋ ಅಂತ ನೀವೇನ್ ಮಾಡ್ತೀರಿ, ಹೇಳ್ದಷ್ಟು ಕೆಲಸ ಮಾಡ್ದಾಯ್ತು, ಒಳ್ಳೇದಾಯ್ತು ತಪ್ಪಾಯ್ತು, ನಿಮ್ಗೇನು ಸಂಬಂಧಪಟ್ಟ ವಿಷಯ ಅಲ್ಲ. ಹಾಗೆ ಪ್ರತಿಯೊಂದು ಕರ್ಮವನ್ನ ಭಗವಂತನಿಗೆ ಅರ್ಪಣೆ ಮಾಡಿ ನೀವು ಕರ್ಮ ಮಾಡಿದ್ದೆ ಆದ್ರೆ ಅದರಲ್ಲಿ ಸಫಲತೆ ಬರ್ತದೆ. ನಾನು ಅಂತ ಮಾಡಿದ್ರೆ ಆವಾಗ ಕೆಲವೊಂದ್ಸಲ ಸಫಲತೆ, ಕೆಲವೊಂದ್ಸಲ ಅಸಫಲತೆ, ಈ ರೀತಿ ವ್ಯತ್ಯಾಸ ಬರ್ತದೆ. ಅದಕ್ಕಾಗಿ ಸದಾ ಕಾಲ ನೀವು ಸಫಲತೆಯ ನಕ್ಷತ್ರಗಳು ಆಗಬೇಕು. ಈಗ ಆಗ್ಬೇಕು ಅಂತಂದ್ರೆ ಸದಾ ಕಾಲ ವಿಶ್ವಕ್ಕೇನೆ ಬೆಳಕನ್ನ ಕೊಡುವಂತಹ, ಅಂಧಕಾರವನ್ನ ದೂರ ಮಾಡುವಂತ ಹೊಳಿತಾ ಇರುವಂತ ನಕ್ಷತ್ರಗಳಾಗಬೇಕು. ಹೆಚ್ಚಿನ ಸಮಯವನ್ನ ಅದಕ್ಕೆ ಇಡಿ ಆತ್ಮೀಯರಿ. ಅದನ್ನ ನೀವು ಮಾಡ್ತಾ ಹೋದ್ರೆ ನಿಮ್ಮ ಸಮಸ್ಯೆನೂ ಪರಿಹಾರ ಆಗ್ತದೆ, ನಿಮ್ಮ ಸಂಸಾರದ ಪರಿಹಾರ ಆಗ್ತದೆ, ವಿಶ್ವದ ಪರಿಹಾರ ಆಗ್ತದೆ, ಎಲ್ಲನೂ ಕೂಡ ಆಗ್ತದೆ. ಆವಾಗ ನಿಮ್ಗೆ ಸಫಲತೆ ಸಿಗ್ತದೆ. ನೀವು ಸಣ್ಣ ಸಣ್ಣ ವಿಷಯಕ್ಕೆ ಭಗವಂತನ ಉಪಯೋಗ ಮಾಡಿಕೊಂಡ್ರೆ ಅಷ್ಟಕ್ಕೆ ಮಾತ್ರ ಸಿಗ್ತಾ ಹೋಗ್ತದೆ. ಇನ್ನು ಸದಾ ತಂದೆಯ ಹತ್ತಿರದಲ್ಲೇ ಇರಬೇಕು. ಪ್ರತಿಯೊಂದು ಕರ್ಮದಲ್ಲೂ ಶ್ರೇಷ್ಠ ಸಫಲತೆಯನ್ನ ಅನುಭವ ಮಾಡ್ತಾ ಇರಬೇಕು ಮತ್ತು ಅನೇಕ ಆತ್ಮಗಳ ಭಾಗ್ಯದ ರೇಖೆಯನ್ನ ಪರಿವರ್ತನೆ ಮಾಡಬೇಕು. ಅಂದ್ರೆ ಅವರು ಯಾವುದೇ ಲೆವೆಲ್ ಅಲ್ಲಿ ಯೋಗ ಮಾಡ್ತಾ ಇಲ್ಲಿ, ಯಾವುದೇ ಸ್ಟೈಲಲ್ಲಿ ಮಾಡ್ತಾ ಇಲ್ಲಿ, ಯಾವುದೇ ಹೈ ಲೆವೆಲ್ ಅಲ್ಲಿ ಮಾಡ್ತಾ ಇಲ್ಲಿ, ಇನ್ನೂ ಅವರನ್ನ ಮುಂದೆ ಕರ್ಕೊಂಡು ಹೋಗ್ಬೇಕು. ಯಾವುದರ ಆಧಾರದಲ್ಲಿ? ಸಮಯದ ಅನುಸಾರ ಪ್ರತಿದಿನ, ಪ್ರತಿ ವಾರ ಅಥವಾ ಮಿಲನದ ಮುರಳಿಗಳಲ್ಲಿ ಭಗವಂತ ಏನು ಜ್ಞಾನದ ಒಂದು ಉತ್ತುಂಗದ ಸ್ಥಿತಿ, ಹೈಯೆಸ್ಟ್ ಲೆವೆಲ್, ನೆಕ್ಸ್ಟ್ ಸ್ಟೇಜ್ ಅನ್ನ ಕರ್ಕೊಂಡು ಹೋಗ್ತಾರೋ ಅದರ ಆಧಾರದಲ್ಲಿ ನೀವು ಇನ್ನೂ ಭಗವಂತನ ಕಡೆಗೆ ಆ ಆತ್ಮಗಳನ್ನ ಹತ್ತಿರ ಕರೆಕೊಂಡು ಬಂದು ಯೋಗಾನುಭೂತಿಯಲ್ಲಿ ಮೊದಲಿನಕ್ಕಿಂತ ಇನ್ನೂ ಹೆಚ್ಚಿನ ಪರಿವರ್ತನೆ ಅವರಲ್ಲಿ ಏನಾಗಬೇಕು, ಆಗಬೇಕು. ಆ ರೀತಿ ಕಾರ್ಯದಲ್ಲಿ ಸದಾ ತತ್ಪರ ಆಗಿರುವಂತಹ ಮಕ್ಕಳು. ಈ ಮುರಳಿಯ ಮುಖಾಂತರ ಆತ್ಮೀಯರು ಒಂದು ಸೀಕ್ರೆಟ್ ಅನ್ನ ಬಾಬಾ ಹೇಳ್ತಿದ್ದಾರೆ. ಮಕ್ಕಳೇ, ನೀವೆಷ್ಟು ತಂದೆಯ ಹತ್ರ ಇರ್ತೀರೋ ಆಟೋಮೆಟಿಕಲಿ ನಿಮ್ಮ ವಿಕರ್ಮನು ವಿನಾಶ ಆಗ್ತದೆ, ವಿಶ್ವ ಸೇವೆನೂ ಆಗ್ತಾ ಇರ್ತದೆ, ವಿಶ್ವಕ್ಕೆ ಪರಿಚಯನೂ ಸಿಗ್ತದೆ, ಭಗವಂತನ ಪ್ರತ್ಯಕ್ಷತನೂ ಆಗ್ತದೆ. ನೀವು ಕೇವಲ ತಂದೆಯ ಹತ್ತಿರದಲ್ಲಿ ಇರ್ತಾ ಹೋಗಿ ವಿಶ್ವ ಕಲ್ಯಾಣದ ಮನಸ್ಸಿನಲ್ಲಿ ಗಮನವನ್ನು ಇಟ್ಕೊಳ್ಳಿ. ಇದು ಎರಡು ಮಾಡ್ಕೊಳ್ತಾ ಹೋದ ನಿರಂತರವಾಗಿ ಬಾಬಾ ಹೇಳಿದ ತಕ್ಷಣದಲ್ಲಿ ಸದಾ ಆಗ್ತದಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಪ್ರಯತ್ನವನ್ನು ಮಾಡ್ತಾ 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 ಹೋದಾಗ ಅದೇನಾಗ್ತದೆ, ಮುಂದೆ ಆಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಭಗವಂತನ ಇಚ್ಛೆ ಇದೇ ಆಗಿದೆ. ಮಕ್ಕಳು, ಈ ವಾರ ಪೂರ್ತಿ ಸಫಲತೆ ನಕ್ಷತ್ರಗಳಾಗುವಂತ ಒಂದು ಪ್ರಯತ್ನವನ್ನ ಮಾಡಿ ನಕ್ಷತ್ರಗಳಂತೂ ಆಗಿದ್ದೀವಿ, ಭಗವಂತನ ತಾರಾಮಂಡಲದಲ್ಲಿ ಬಂದಿದ್ದೀವಿ, ಹೊಳಿತಾ ಇದ್ದೀವಿ. ಅಲ್ಲ ಅವಾಗ ಏನಾಗ್ತಾ ಇದೆ, ಮೋಡ ಹೇಳುವಂಥದ್ದು ಬರ್ತಾ ಇದೆ. ಅದು ಬರದೇನೆ ಸದಾ ಪ್ರಕಾಶವನ್ನು ಕೊಡುವಂತಹ ಸುಂದರವಾದಂತ ನಕ್ಷತ್ರಗಳು ಆಗಿವೆ. ಸರಿ, ಅಚ್ಚಾ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.